ಎಲ್ರಿಗೂ ನಮಸ್ಕಾರ. ಝೀರೋದ ಮಾರ್ಕೆಟ್ಸ್ನ ದ ಡೈಲಿ ಬ್ರೀಫ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾನು ನಿಮ್ಮ ಹತ್ರ 3 ಇಂಪಾರ್ಟೆಂಟ್ ಆಗಿರೋ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತೀನಿ. ಮೊದಲಿಗೆ ಗ್ಲೋಬಲ್ ಟ್ರೇಡ್ ಡಲ್ ಆಗ್ತಾ ಹೋಗ್ತಿದೆ, ಜಗತ್ತಿನ ಎಕನಾಮೀಸ್ಗೆ ರಿಸ್ಕ್ ಅಂದ್ರೆ WTO ಇದ್ರ ಬಗ್ಗೆ ವಾರ್ನಿಂಗ್ ಕೊಟ್ಟಿದೆ. ಇದಾದ್ಮೇಲೆ ಜೆರೋಮ್ ಪಾವೆಲ್ ವಾರ್ನಿಂಗ್ ಕೊಡೋದ್ರ ಜೊತೆಗೆ ಇನ್ಫ್ಲೇಷನ್ ಮಾರ್ಕೆಟ್ ಅಸ್ಥಿರತೆ ಬಗ್ಗೆನೂ ಕೂಡ ಎಚ್ಚರ ಕೊಟ್ಟಿದೆ. ಮತ್ತೆ ಗೋಲ್ಡ್ ಡಿಮ್ಯಾಂಡ್ ಸೂಪರ್ ಆಗಿ ಬರ್ತಾ ಇದೆ ನೋಡಿ. ಭಾರತೀಯರಿಂದ ಚಿನ್ನದಲ್ಲಿ ಇನ್ವೆಸ್ಟ್ ಮಾಡೋದು ಕೂಡ ತುಂಬಾ ಜೋರಾಗಿ ಕಾಣಿಸ್ಕೊಳ್ತಿದೆ. ಈ 3 ಟಾಪಿಕ್ಸ್ಗಳ ಬಗ್ಗೆ ಇವತ್ತು ನಾವು ಡಿಸ್ಕಸ್ ಮಾಡೋಣ. ಹಣಕಾಸಿನ ವಿಷಯಗಳು ಹಾಗೂ ಫೈನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ಆಗುವಂತಹ ಚೇಂಜಸ್ ಬಗ್ಗೆ ನಾವಿಲ್ಲಿ ಡೀಟೇಲ್ಡ್ ಆಗಿ ಮಾತಾಡ್ತೀವಿ. ಇವತ್ತು 21 ಏಪ್ರಿಲ್ ಮಂಡೇ. ನಾನು ನಿಮ್ಮ ಹೋಸ್ಟ್ ಚಂದನಾ ಗೌಡ. ವ್ಯಾಪಾರ ಏನಾದ್ರೂ ಕುಗ್ತಾ ಇದೆಯಾ? ನಾವು ಕೆಲವು ವಾರಗಳಿಂದ ಟ್ರಂಪ್ ಟ್ಯಾರಿಫ್ಸ್ ಬಗ್ಗೆ ಮಾತಾಡ್ತಿದೀವಿ ಅಲ್ವಾ? ಅದು ಇಂಟರ್ನ್ಯಾಷನಲ್ ಟ್ರೇಡ್ ಬಗ್ಗೆ ಹೇಗೆ ಪರಿಣಾಮ ಬೀರ್ಬೋದು ಅಂತನೂ ಕೂಡ ಇಲ್ಲಿ ನಾವು ನೋಡ್ತಾ ಇದೀವಿ. ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ WTO ಅಂತ ಏನ್ ಕರಿತೀವಿ, ಇದನ್ನೂ ಕೂಡ ಇದ್ರ ಬಗ್ಗೆ ಆತಂಕನ ವ್ಯಕ್ತಪಡಿಸಿದೆ. ಅವರು ಈಗಷ್ಟೇ ತಮ್ಮ ಒಂದು ಏಪ್ರಿಲ್ 2025 ಔಟ್ಲುಕ್ ಅನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಹೇಳಿರೋದು ಏನ್ ಗೊತ್ತಾ? ಈ ವರ್ಷ ಅಂದ್ರೆ 2025 ಗ್ಲೋಬಲ್ ಮರ್ಚೆಂಡೈಸ್ ಟ್ರೇಡ್ ಬೆಳೆಯೋದಿಲ್ಲ ಅಂತ. ಬದಲಿಗೆ 0.2% ಕಮ್ಮಿ ಕಾಂಟ್ರಾಕ್ಷನ್ ಆಗ್ಬೋದು. ಇದು ದೊಡ್ಡ ಯೂಟರ್ನ್. ಯಾಕೆ ಅಂದ್ರೆ ಇದೇ ವರ್ಷದ ಶುರುವಿನಲ್ಲಿ ಅವರು ಸುಮಾರು 3% ಗ್ರೋತ್ ಆಗುತ್ತೆ ಅಂತ ಅನ್ಕೊಂಡಿದ್ರು. ಆದ್ರೆ WTOನೇ ಹೇಳ್ತಾ ಇದೆ, ಇದು ನಮ್ಮ ಬೆಸ್ಟ್ ಗೆಸ್ ಅಷ್ಟೇ, ನಮ್ಗೆ ಪೂರ್ತಿ ಖಚಿತ ಇಲ್ಲ, ನೀವು ಸ್ವಲ್ಪ ಹುಷಾರಾಗಿರಿ ಅಂತ. ಯಾಕೆ ಅಂದ್ರೆ ಪರಿಸ್ಥಿತಿ ಅಷ್ಟು ಅನಿಶ್ಚಿತ ಆಗಿದೆ ಗೊತ್ತಾ? ಹಾಗಾದ್ರೆ ಯಾಕೆ ಬದಲಾವಣೆ? ಕಾರಣ ಟ್ರಂಪ್ರ ಒಂದು ಟ್ರೇಡ್ ಪಾಲಿಸಿ ನೋಡಿ. ಈ ಸ್ಲೆಡ್ಜ್ ಹ್ಯಾಮರ್ ಅಂದ್ರೆ ದೊಡ್ಡದ ಸುತ್ತಿಗೆ ತಗೊಂಡು ನಾವು ಹೊಡೆದ್ರೆ ಯಾವ ರೀತಿ ಆಗುತ್ತೋ ಅದೇ ರೀತಿ ಒಂದು ಗ್ಲೋಬಲ್ ಟ್ರೇಡ್ ಮೇಲೆ ಹೊಡೆತ ಕೊಟ್ಟಿದೆ ನೋಡಿ. ಒಂದಾದ್ಮೇಲೆ ಒಂದು ಟ್ಯಾರಿಫ್ಸ್ ಆಗಿರ್ಬೋದು, ಬೇಸ್ ಲೈನ್, ಕಂಟ್ರಿ ಸ್ಪೆಸಿಫಿಕ್, ಆಟೋ, ಸ್ಟೀಲ್, ಫ್ರಿಕ್ಷನ್ಸ್, ಈ ಎಲ್ಲಾ ಘರ್ಷಣೆಗಳು ಸೇರ್ಕೊಂಡು ಜಗತ್ತಿನ ಅತಿ ದೊಡ್ಡ ಇಂಪೋರ್ಟರ್ US ಗ್ಲೋಬಲ್ ಎಕನಾಮಿಯಿಂದ ಹೊರಗೆ ಹೋದ ಹಾಗಾಗಿದೆ. ಇದರಿಂದ WTO ತನ್ನ ಹಳೆ ಅಸಂಪ್ಷನ್ಸ್ ನ ಎಲ್ಲ ಕಡೆ ಬದಿಗಿಟ್ಟು ಈಗ ವ್ಯಾಪಾರ ಕುಗ್ಗುತ್ತೆ ಅಂತ ಹೇಳ್ಬೇಕಾಗಿರೋ ಪರಿಸ್ಥಿತಿ ಬಂದಿದೆ. ಇಷ್ಟೇ ಅಲ್ಲ, ಪರಿಸ್ಥಿತಿ ಇನ್ನೂ ಕೆಡಬಹುದು. ಟ್ರಂಪ್ ತಂದಿದ್ದ ಈ ರೆಸಿಪ್ರೊಕಲ್ ಟ್ಯಾರಿಫ್ಸ್ ಸದ್ಯಕ್ಕೆ ಪಾಸ್ ನಲ್ಲಿ ಇಟ್ಟಿದ್ದಾರೆ ಗೊತ್ತಾ? ಅವು ಮತ್ತೆ ಬಂದ್ರೆ ಈ ವರ್ಷ ಗ್ಲೋಬಲ್ ಟ್ರೇಡ್ 1.5% ರಷ್ಟು ಕುಸಿಬಹುದು. ಹಾಗಿದ್ರೆ ಯಾರಿಗ್ ಹೊಡೆತ, ಯಾರಿಗ್ ಲಾಭ? ನೋಡಿ, ಈ ಒಂದು ಟ್ರೇಡ್ ಸಮಸ್ಯೆಗಳ ಹೊಡೆತ ಎಲ್ರಿಗೂ ಒಂದೇ ರೀತಿ ಬಿದ್ದಿಲ್ಲ. ನಾರ್ತ್ ಅಮೆರಿಕಾ ಬಗ್ಗೆ ನಾವು ಮಾತಾಡೋದಾದ್ರೆ ಇಲ್ಲಿ ಅತಿ ದೊಡ್ಡ ಹೊಡೆತ ಬಿದ್ದಿದೆ. ಯಾಕೆ ಅಂದ್ರೆ US ಇದರ ಮಧ್ಯದಲ್ಲಿ ಇದೆ ಅಲ್ವಾ? ನಾರ್ತ್ ಅಮೆರಿಕನ್ ಟ್ರೇಡ್ ಇಂದಾಗಿ ಗ್ಲೋಬಲ್ ಟ್ರೇಡ್ ಗ್ರೋತ್ 1.7% ಪಾಯಿಂಟ್ಸ್ ನ ಕಮ್ಮಿ ಮಾಡ್ಕೊಂಡಿದೆ. ಅಷ್ಟೇ ಸಾಕು ಗ್ಲೋಬಲ್ ಫಿಗರ್ ನೆಗೆಟಿವ್ ಆಗೋಕೆ ಅಲ್ವಾ? US ಎಕ್ಸ್ಪೋರ್ಟ್ಸ್ ಅಂತೂ 12.6% ಬೀಳ್ಬೋದು. ಇನ್ನು ಏಷ್ಯಾ, ಇಲ್ಲಿ ಪರಿಸ್ಥಿತಿ ಸ್ವಲ್ಪ ಬೆಟರ್. ಏಷ್ಯಾ ಇಂದ ಇನ್ನು ಸ್ವಲ್ಪ ಪಾಸಿಟಿವ್ ಬೆಳವಣಿಗೆ ಇರುತ್ತೆ. ಆದ್ರೆ WTO ಅನ್ಕೊಂಡಿದ್ದ ಹಾಗೆ ಅರ್ಧದಷ್ಟು ಕಮ್ಮಿ ಅಷ್ಟೇ. 1.2% ಬದಲು ಕೇವಲ 0.6%. ಇದಕ್ಕೆ ಕಾರಣ ಮತ್ತೆ ಟ್ರೇಡ್ ವಾರ್. ಚೈನಾದಿಂದ USಗೆ ಎಕ್ಸ್ಪೋರ್ಟ್ಸ್ 77% ಬೀಳುತ್ತೆ. ಆ ಚೈನಾ ಗೂಡ್ಸ್ ಬೇರೆ ಕಡೆಗೆ ಹೋಗ್ಬೋದು. ಇನ್ನು ಯುರೋಪ್ ಬಗ್ಗೆ ಮಾತಾಡೋದಾದ್ರೆ ಇವರು ಹೆಚ್ಚು ಕಡಿಮೆ ಸ್ಟಡಿ ಆಗಿದ್ದಾರೆ. ಗ್ಲೋಬಲ್ ಗ್ರೋತ್ಗೆ ಅಂದ್ರೆ ಇವರ ಕೊಡುಗೆ ಏನಿದೆ ಅಲ್ವಾ, 0.6% ಬದಲು 0.5% ಇರ್ಬೋದು ಅಷ್ಟೇ. ಯಾಕೆ ಅಂದ್ರೆ ಅದೃಷ್ಟಕ್ಕೆ ಇವರು ಜಾಸ್ತಿ ಟ್ರೇಡ್ ಮಾಡೋದು EU ಒಳಗನೆ. ಹಾಗಾಗಿ ಈ ಟ್ರಂಪಿಯನ್ ಟ್ರೇಡ್ ಪಾಲಿಸಿಯಿಂದ ಸ್ವಲ್ಪ ಬಚಾವಾಗಿದ್ದಾರೆ ನೋಡಿ. ಇನ್ನ ಬೇರೆ ಬೇರೆ ರೀಜನ್ಸ್ ಬಗ್ಗೆ ಮಾತಾಡೋದಾದ್ರೆ ಆಫ್ರಿಕಾ ಆಗಿರ್ಬೋದು, ಮಿಡಲ್ ಈಸ್ಟ್ ಮತ್ತೆ ಸೌತ್ ಅಂಡ್ ಸೆಂಟ್ರಲ್ ಅಮೆರಿಕಾದಿಂದ ಟ್ರೇಡ್ ಗ್ರೋತ್ ಪಾಸಿಟಿವ್ ಆಗಿನೇ ಇರ್ಬೋದು. ಯಾಕೆ ಅಂದ್ರೆ ಅವರ ಒಂದು ಎಕ್ಸ್ಪೋರ್ಟ್ಸ್ ಅಂದ್ರೆ ಎನರ್ಜಿ ಪ್ರಾಡಕ್ಟ್ಸ್ ತರಗೆ ಡಿಮ್ಯಾಂಡ್ ಇರೋದು ಇದ್ದೇ ಇರುತ್ತೆ. ಹಾಗಿದ್ರೆ ಬಡ ದೇಶಗಳಿಗೆ ಲಾಭ ಯಾವ ರೀತಿ ಬರುತ್ತೆ ನೋಡಿ. ಇಲ್ಲೊಂದು ಸರ್ಪ್ರೈಸ್ ಇದೆ. ಜಗತ್ತಿನ ಕೆಲವು ಅತಿ ಬಡ ದೇಶಗಳು ಏನಿರುತ್ತೆ ಅಂದ್ರೆ ನಾವು ಲೀಸ್ಟ್ ಡೆವಲಪ್ಡ್ ಕಂಟ್ರೀಸ್ ಅಂತ ಕರಿತೀವಿ ಅಲ್ವಾ, ಟ್ಯಾರಿಫ್ ಇನ್ಕ್ರೀಸ್ ನಿಂದ ಶಾರ್ಟ್ ಟರ್ಮ್ ನಲ್ಲಿ ಲಾಭ ಆಗ್ತಿದೆ. ಅವರ ಒಂದು ಎಕ್ಸ್ಪೋರ್ಟ್ ಗ್ರೋತ್ ನ ನಾವು ನೋಡಿದಾಗ ಈ ವರ್ಷ 4.8% ಆಗ್ಬೋದು ಅಂತ WTO ಹೇಳಿದೆ. ಮೊದಲು 3.5% ಅಷ್ಟೇ ಅಂದಿದ್ರು. ಇದೇ ಸಾಧ್ಯನಾ? ಆ ಪ್ರಶ್ನೆಗೆ ಉತ್ತರದಲ್ಲೇ ಇದೆ ನೋಡಿ. ಇಂಟರ್ನ್ಯಾಷನಲ್ ಟ್ರೇಡ್ ಅನ್ನ ಕಂಟ್ರೋಲ್ ಮಾಡೋದು ಯಾಕೆ ಕಷ್ಟ ಅನ್ನೋ ಒಂದು ಗುಟ್ಟು ಕೂಡ ಇದೆ. ವ್ಯಾಪಾರ ದಾರಿ ಬದಲಾಯಿಸಿದಾಗ ನೋಡಿ, ಇಂಟರ್ನ್ಯಾಷನಲ್ ಟ್ರೇಡ್ ಅನ್ನೋದು ಒಂದು ಬಲೂನ್ ತರ ಇದ್ದ ಹಾಗೆ. ಚಿಕ್ಕದಾಗ್ಬೇಕು ಅಂತ ನಾವೇನಾದ್ರೂ ಅದನ್ನ ಹಿಸ್ಕದ್ವಿ ಅಂತ ಅನ್ಕೊಂಡ್ರೆ ಅದು ಬೇರೆ ಕಡೆನೆ ಉಬ್ಬೋಕ್ ಶುರುವಾಗತ್ತೆ. ಟ್ರಂಪ್ ಟ್ಯಾರಿಫ್ ಮಾಡ್ತಿರೋದು ಇದನ್ನೇ. ವ್ಯಾಪಾರ ನಿಲ್ಲಲ್ಲ, ಸುಮ್ನೆ ದಾರಿ ಬದಲಾಯಿಸಬಹುದು ಅಂತ ಅವರು ಶಿಫ್ಟ್ ಆಗಕ್ಕೆ ಟ್ರೈ ಮಾಡ್ತಿದ್ದಾರೆ. WTO ಹೇಳೋ ಹಾಗೆ ಚೈನಾದಿಂದ USಗೆ ಎಕ್ಸ್ಪೋರ್ಟ್ಸ್ ಕಮ್ಮಿ ಆದ್ರೆ ಆ ಗೂಡ್ಸ್ ಬೇರೆ ಕಡೆ ಹೋಗಿ ಅಲ್ಲಿ ಎಕ್ಸ್ಪೋರ್ಟ್ಸ್ 4 to 9% ಜಾಸ್ತಿ ಆಗತ್ತೆ. ಇದರಿಂದ ಕೆಲವರಿಗೆ ಲಾಭ ಏನೋ ಬರ್ಬೋದು. US ಚೈನಾದ ಬದಲು ಬೇರೆ ಕಡೆ ಸಪ್ಲೈಯರ್ಸ್ ಬೇಕು ಅಲ್ವಾ? ಆಗ ನಾವು ನೋಡಿದಾಗ ಬಾಂಗ್ಲಾದೇಶ್, ಕಂಬೋಡಿಯಾ ತರ ಎಲ್ಲಾ ದೇಶಗಳಿಗೂ ಕೂಡ ಅಂದ್ರೆ ಲೀಸ್ಟ್ ಡೆವಲಪ್ಡ್ ಕಂಟ್ರೀಸ್ಗೆ ಬಿಸ್ನೆಸ್ ಸಿಗ್ಬೋದು. ಅವರ ಒಂದು ಎಕ್ಸ್ಪೋರ್ಟ್ಸ್ ಗ್ರಾಜುಲಿ ಜಾಸ್ತಿ ಆಗ್ಬೋದು.
ಆದ್ರೆ ಇನ್ನೊಂದ್ ಕಡೆ ಪ್ರಾಬ್ಲಮ್ ಕೂಡ ಇದೆ. ಯುಎಸ್ಗೆ ಹೋಗದ ಆ ಚೈನೀಸ್ ಗೂಡ್ಸ್ ಎಲ್ಲಾದ್ರೂ ಹೋಗ್ಲೇಬೇಕು ಅಲ್ವಾ? ಅವ್ರೇನಾದ್ರೂ ಬೇರೆ ಮಾರ್ಕೆಟ್ಸ್ ಅಲ್ಲಿ ಫ್ಲಡ್ ಆಯ್ತು ಅಂತ ಅನ್ಕೊಳ್ಳಿ, ಅಲ್ಲಿನ ಲೋಕಲ್ ಪ್ರೊಡ್ಯೂಸರ್ಸ್ಗೆ ಕಷ್ಟ ಆಗುತ್ತೆ. ಆಗ ಆ ದೇಶಗಳು ತಮ್ಮನ್ನ ಕಾಪಾಡ್ಕೊಳ್ಳೋದಕ್ಕೆ ಪ್ರೊಟೆಕ್ಟಿವ್ ಮೆಷರ್ಸ್ ತಗೊಂಡ್ ಬಂದ್ರೆ ಟ್ರೇಡ್ ರಿಸ್ಟ್ರಿಕ್ಷನ್ಸ್ ಇನ್ನೂ ಜಾಸ್ತಿ ಸ್ಪ್ರೆಡ್ ಆಗ್ಬೋದು. ಸರಿ, ಗೂಡ್ಸ್ ಕತೆ ಏನೋ ಆಯ್ತು. ಹಾಗಾದ್ರೆ ಸರ್ವಿಸಸ್ ಕತೆ ಯಾವ ರೀತಿ ಇರುತ್ತೆ? ಈಗ ಟ್ಯಾರಿಫ್ಸ್ ಎಲ್ಲ ಇರೋದು ಗೂಡ್ಸ್ ಮೇಲೆ ತಾನೆ. ಇನ್ನು ಟ್ರಾವೆಲ್, ಐಟಿ, ಫೈನಾನ್ಷಿಯಲ್ ಸರ್ವಿಸಸ್ ಇವುಗಳ ಪರಿಸ್ಥಿತಿ ಏನು? WTO ಹೇಳೋ ಪ್ರಕಾರ ಸರ್ವಿಸಸ್ ಮೇಲೆ ಡೈರೆಕ್ಟ್ ಟ್ಯಾರಿಫ್ಸ್ ಇಲ್ಲದೆ ಇದ್ರೂನು ಅದರ ಎಫೆಕ್ಟ್ ನಿಂದ ಇವು ತಪ್ಪಿಸ್ಕೊಳ್ಳೋಕ್ ಆಗೋದೇ ಇಲ್ಲ ಅಂತ. ಅಂದ್ರೆ ಈ ವರ್ಷ 2025 ಗ್ಲೋಬಲ್ ಸರ್ವಿಸಸ್ ಟ್ರೇಡ್ ಬೆಳವಣಿಗೆಯನ್ನ 5.1% ಬದಲು ಕೇವಲ 4%ಗೆ ಇಳಿಸಿದ್ದಾರೆ. ಯಾಕೆ ಸ್ಲೋ ಡೌನ್? ಕೆಲವು ಕಾರಣಗಳಿದೆ. ಟ್ರಾನ್ಸ್ಪೋರ್ಟ್, ಲಾಜಿಸ್ಟಿಕ್ಸ್ ಎಲ್ಲ ಕೂಡ ಗೂಡ್ಸ್ ಟ್ರೇಡ್ ಮೇಲೆ ನಡೆಯೋದು ಅಲ್ವಾ? ಗೂಡ್ಸ್ ಓಡಾಟ ಕಮ್ಮಿ ಆದ್ರೆ ಇವುಗಳ ಡಿಮ್ಯಾಂಡ್ ಕೂಡ ಬೀಳತ್ತೆ. WTO ಪ್ರಕಾರ ಇದರ ಗ್ರೋತ್ ಈ ವರ್ಷ ಕೇವಲ 0.5% ಅಷ್ಟೇ. ಮೊದಲು 2.9% ಇತ್ತು. ಈ ಒಂದು ಟ್ರೇಡ್ ಅನ್ಸರ್ಟನಿಟಿಯಿಂದ ಜನ ತಮ್ಮ ಡಿಸ್ಕ್ರಿಷನರಿ ಸ್ಪೆಂಡಿಂಗ್ ಅಂದ್ರೆ ಅನಾವಶ್ಯಕವಾಗಿ ಖರ್ಚು ಮಾಡೋದನ್ನ ಕಡಿಮೆ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಟ್ರಾವೆಲ್. WTO ಟ್ರಾವೆಲ್ ಸರ್ವಿಸಸ್ ಗ್ರೋತ್ ಅನ್ನ ನಾವು ನೋಡಿದಾಗ ಆವರೇಜ್ ಬೇಸಿಸ್ ಮೇಲೆ 4.2% ಇಂದ 2.6%ಗೆ ಇಳಿಸಿದೆ. ಗೂಡ್ಸ್ ಟ್ರೇಡ್ಗೆ ಸಹಾಯ ಮಾಡೋ ಇಂಜಿನಿಯರಿಂಗ್ ಆಗಿರ್ಬೋದು, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ತರ ಒಂದು ಇಂಟರ್ಮೀಡಿಯೇಟ್ ಸರ್ವಿಸ್ಗಳ ಡಿಮ್ಯಾಂಡ್ ಕೂಡ ಈ ಟೆನ್ಷನ್ಸ್ ನಿಂದ ಕಮ್ಮಿ ಆಗೋಗಿದೆ. ಆದ್ರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಏನ್ ಗೊತ್ತಾ? ಡಿಜಿಟಲ್ ಸರ್ವಿಸಸ್ ಅಂದ್ರೆ ಸ್ಟ್ರೀಮಿಂಗ್, ಆನ್ಲೈನ್ ಎಜುಕೇಶನ್, ಸಾಫ್ಟ್ವೇರ್ ಎಕ್ಸೆಟ್ರಾ ಅಷ್ಟೇನ್ ಪ್ರಾಬ್ಲಮ್ ಆಗಿಲ್ಲ. ಅವು 5.6% ಗ್ರೋತ್ ಅನ್ನ ಕಾಣಬಹುದು ಅಂತ WTO ಹೇಳಿದೆ. ಡಿಜಿಟಲ್ ವಸ್ತುಗಳು ಫಿಸಿಕಲ್ ವಸ್ತುಗಳಿಗಿಂತ ಹೆಚ್ಚು ಚೇತರಿಸಿಕೊಳ್ಳುವಂತಹ ಶಕ್ತಿ ಇದ್ದ ಹಾಗೆ ಕಾಣತ್ತೆ ಅಲ್ವಾ? ಅದಕ್ಕೆ ಇಲ್ಲಿ ರಿಸಲ್ಟ್ಸ್ ಬಂದಿರೋದು. ಹಾಗಾದ್ರೆ ಈ ಅನ್ಸರ್ಟಿನಿಟಿಯನ್ನ ನಿಭಾಯಿಸೋದಾದ್ರೂ ಹೇಗೆ? WTO ರಿಪೋರ್ಟ್ ನಲ್ಲೇ ಹೇಳಿದ್ದಾರೆ, ಮುಂದೆ ಏನಾಗುತ್ತೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಎಕನಾಮಿಸ್ಟ್ಗಳು ಇದನ್ನ ಟ್ರೇಡ್ ಪಾಲಿಸಿ ಅನ್ಸರ್ಟಿನಿಟಿ ಅಂತಾನೂ ಕೂಡ ಕರೀತಾರೆ. ಇದ್ರ ಅರ್ಥ ಏನು ಅಂತಂದ್ರೆ, ಗ್ಲೋಬಲ್ ಟ್ರೇಡ್ ಮೇಲೆ ಡಿಪೆಂಡ್ ಆಗಿರೋ ಬಿಸ್ನೆಸ್ ಗಳಿಗೆ ಬರೀ ಟ್ಯಾರಿಫ್ ತಲೆನೋವಲ್ಲ, ಅದಕ್ಕಿಂತ ದೊಡ್ಡ ತಲೆನೋವು ಅಂತಂದ್ರೆ ಮುಂದಿನ ತಿಂಗಳು ರೂಲ್ಸ್ ಹೇಗಿರುತ್ತೆ ಅನ್ನೋದು ಗ್ಯಾರಂಟಿ ಇಲ್ದಿರೋದು. ಈಗ ನೋಡಿ, ಕಳೆದ 3 ತಿಂಗಳಲ್ಲೇ ಟ್ರೇಡ್ ಔಟ್ಲುಕ್ ಪೂರ್ತಿ ಬದಲಾಗಿದೆ ಅಲ್ವಾ? ಇಂಥ ಟೈಮ್ ನಲ್ಲಿ ಯಾರು ತಾನೇ ರಿಸ್ಕ್ ತಗೊಳಕ್ಕೆ ರೆಡಿ ಇರ್ತಾರೆ ಹೇಳಿ? ಬಿಸ್ನೆಸಸ್ ಎಲ್ಲ ಕೂಡ ಹುಷಾರಾಗಿರ್ತವೆ. ಹೊಸ ಇನ್ವೆಸ್ಟ್ಮೆಂಟ್ಸ್ ಗಳಾಗಿರ್ಬೋದು, ಎಕ್ಸ್ಪಾನ್ಷನ್ ಪ್ಲಾನ್ಸ್ ಗಳಾಗಿರ್ಬೋದು ಎಲ್ಲಿ ನಿಲ್ಲಿಸ್ತಾರೆ, ಹಾಗೇನೆ ಹೊಸ ಮಾರ್ಕೆಟ್ಸ್ಗೆ ಹೋಗೋದಕ್ಕೆ ಯಾರು ಯೋಚನೆ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ನೋಡ್ಬೇಕಾಗತ್ತೆ. WTO ಪ್ರಕಾರ ವ್ಯಾಪಾರ ಕಮ್ಮಿ ಆಗೋದ್ರಲ್ಲಿ 1/6 ಕಾರಣ ಬರೀ ಈ ಅನ್ಸರ್ಟಿನಿಟಿ ಅಂದ್ರೆ ಟ್ಯಾರಿಫ್ಸ್ ಅಲ್ಲ. ಇಲ್ಲಿ ನಾವು ನೋಡಿದಾಗ ಗ್ಲೋಬಲ್ GDP ಮೇಲೆ ಆಗೋ ನೆಗೆಟಿವ್ ಎಫೆಕ್ಟ್ ನಲ್ಲಿ 40% ಟ್ಯಾರಿಫ್ ನಿಂದಾನೇ ಬರ್ತಾ ಇದೆ. ಸದ್ಯಕ್ಕೆ US ಜೊತೆಗಿನ ವ್ಯಾಪಾರದ ಬಗ್ಗೆ ನಾವು ಅನ್ಸರ್ಟಿನಿಟಿ ಇದೆ ಅಂತ ಅನ್ಕೊಂಡಿದೀವಿ ಅಲ್ವಾ? ಆದ್ರೆ ಬೇರೆ ದೇಶಗಳು ಟ್ರಂಪ್ ಟ್ಯಾರಿಫ್ಸ್ಗೆ ರಿಯಾಕ್ಟ್ ಮಾಡಿದ್ರೆ ಈ ಅನ್ಸರ್ಟಿನಿಟಿ ಇನ್ನೂ ಕೂಡ ಜಾಸ್ತಿಯಾಗಿ ಒಂದು ಅಮೆರಿಕನ್ ಪ್ರಾಬ್ಲಮ್ ಗ್ಲೋಬಲ್ ಪ್ರಾಬ್ಲಮ್ ಆಗಿ ಹರಡಬಹುದು. ಹಾಗೇನಾದ್ರೂ ಆದ್ರೆ ಗ್ಲೋಬಲ್ ಮರ್ಚೆಂಡೈಸ್ ಎಕ್ಸ್ಪೋರ್ಟ್ಸ್ 4.3% ಪಾಯಿಂಟ್ಸ್ ನಷ್ಟು ಕ್ರಾಶ್ ಆಗಿ ಇಡೀ ಪ್ರಪಂಚದ GDP 1%ಗೆ ಕಮ್ಮಿ ಆಗ್ಬೋದು ಅಂತ WTO ವಾರ್ನಿಂಗ್ ಕೊಟ್ಟಿದೆ ನೋಡಿ. ದ ಎಂಡ್ ಆಫ್ ದಿ ಗ್ಲೋಬಲ್ ಎಕಾನಮಿ. ಇದೆಲ್ಲದರ ದೊಡ್ಡ ಅಪಾಯ ಏನ್ ಗೊತ್ತಾ? ಗ್ಲೋಬಲ್ ಟ್ರೇಡ್ ಫ್ರಾಗ್ಮೆಂಟ್ ಆಗ್ತಿರೋದು, ಅಂದ್ರೆ ಒಡೆದು ಹೋಗ್ತಿರೋದು. ಇದನ್ನ ಲಾಂಗ್ ಟರ್ಮ್ ಅಲ್ಲಿ ನಾವು ನೋಡಿದಾಗ ತುಂಬಾ ಕಳವರಿಕಾರಿ ಕೊಡುವಂತಹ ಒಂದು ಟ್ರೆಂಡ್ ಅಂತ ಹೇಳ್ಬೋದು. ಇಂಟರ್ನ್ಯಾಷನಲ್ ಟ್ರೇಡ್ ನಿಂದ ಬೇರೆ ಬೇರೆ ದೇಶಗಳು ಹತ್ರ ಬರ್ತವೆ ಅನ್ನೋ ನಂಬಿಕೆ ಇತ್ತು. 1-2 ದಶಕ ಹಾಗೆ ನಡೀತು ಕೂಡ. ಆದ್ರೆ ಈಗ ಆ ಸಿಸ್ಟಮ್ ಉಲ್ಟಾ ಹೊಡಿತಿದೆ ನೋಡಿ. WTO ಪ್ರಕಾರ ಈಗ ವ್ಯಾಪಾರ ನಡೆಯೋದು ಬರೀ ಎಕನಾಮಿಕ್ ಫ್ಯಾಕ್ಟರ್ಸ್ ನ ನೋಡಿ ಅಲ್ಲ, ಬದಲಾಗಿ ಜಿಯೋಪಾಲಿಟಿಕಲ್ ಅಲೈನ್ಮೆಂಟ್ಸ್ ಗಳನ್ನ ನೋಡಿ. ಅಂದ್ರೆ ಯಾರು ಯಾರ ಜೊತೆ ಫ್ರೆಂಡ್ಸ್ ಅನ್ನೋದ್ರ ಮೇಲೆ ಪ್ರತಿಯೊಂದು ವ್ಯಾಪಾರ ಕೂಡ ನಿಂತಿರತ್ತೆ. ಇದಕ್ಕೆ ಪ್ರೂಫ್ ಯುಕ್ರೇನ್ ಯುದ್ಧ ಶುರುವಾದ್ಮೇಲೆ ಒಂದೇ ತರ ರಾಜಕೀಯ ಇರೋ ದೇಶಗಳ ಬ್ಲಾಕ್ಸ್ ನಡುವೆ ವ್ಯಾಪಾರ ಬೇರೆ ಬ್ಲಾಕ್ಸ್ ಜೊತೆಗಿನ ವ್ಯಾಪಾರಕ್ಕಿಂತ 4% ಸ್ಪೀಡ್ ಆಗಿ ಬೆಳೀತಿದೆ. ಇದೇ ಪ್ಯಾಟರ್ನ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಸ್ ಅಲ್ಲೂ ಕೂಡ ಕಾಣ್ತಿದೆ. ಮುಖ್ಯವಾಗಿ ನಾವು ನೋಡಿದಾಗ ಸೆಮಿಕಂಡಕ್ಟರ್ಸ್, ಗ್ರೀನ್ ಎನರ್ಜಿ, ಕ್ರಿಟಿಕಲ್ ಮಿನರಲ್ಸ್, ಸ್ಟ್ರಾಟಜಿಕ್ ಸೆಕ್ಟರ್ಸ್ ನಲ್ಲಿ ಜಾಸ್ತಿ ಕಾಣ್ತಾ ಇರೋದು. ಇದೇ ರೇಟ್ ನಲ್ಲಿ ಹೋದ್ರೆ ಗ್ಲೋಬಲ್ ಎಕಾನಮಿ 2 ದೊಡ್ಡ ಜಿಯೋ ಎಕನಾಮಿಕ್ ಬ್ಲಾಕ್ಸ್ ಆಗಿ ಒಡೆದು ಹೋಗ್ಬೋದು. ಇದರ ಜೊತೆಗೆ ಟ್ರೇಡ್ ಪಾಲಿಸಿ ಅನ್ಸರ್ಟಿನಿಟಿ, ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ ಎಲ್ಲಾನು ಕೂಡ ಸೇರ್ಕೊಂಡು 2040 ಹೊತ್ತಿಗೆ ಗ್ಲೋಬಲ್ GDP ಸುಮಾರು 7% ಕಮ್ಮಿ ಆಗ್ಬೋದು ಅಂತ. ಇದರಿಂದ ಅತಿ ಹೆಚ್ಚು ಕಷ್ಟಪಡುವಂತಹ ಬಡ ದೇಶಗಳೇ ಅಂದ್ರೆ ಅವ್ರಿಗೆ ನಷ್ಟ 9%ಗಿಂತ ಜಾಸ್ತಿ ಆಗತ್ತೆ ನೋಡಿ. ಇಲ್ಲಿರೋ ರಿಯಲ್ ಡೇಂಜರ್ ಇದೆ. ಇದು ಸುಮ್ನೆ ಟ್ರೇಡ್ ಗ್ರೋತ್ ನಲ್ಲಿ ಆಗೋ ಟೆಂಪ್ರವರಿ ಡಿಪ್ ಅಲ್ಲ, ಬದಲಿಗೆ ಗ್ಲೋಬಲ್ ಎಕನಾಮಿಕ್ ಆರ್ಕಿಟೆಕ್ಚರ್ ನಲ್ಲಿ ಇದರ ಒಂದು ಮೂಲದಿಂದ ಬದಲಾಗ್ತಿದೆ. ಇದರಿಂದ ನಾವು ಕಳೆದ ದಶಕಗಳಲ್ಲಿ ನೋಡಿದ ಅಭಿವೃದ್ಧಿ, ಸಮೃದ್ಧಿ ಎಲ್ಲನೂ ಕೂಡ ಮಾಯ ಆಗ್ಬೋದು. ಮುಂದಿನ ಸ್ಟೋರಿಯಲ್ಲಿ ನಾವು ಮಾತಾಡ್ತಿರೋದು ಅಮೆರಿಕದ ಎಕನಾಮಿ ಬಗ್ಗೆ, ಅದರಲ್ಲೂ ಅಲ್ಲಿನ ಫೆಡರಲ್ ರಿಸರ್ವ್ ಚೇರ್ಮನ್ ಜೆರೋಮ್ ಪಾವೆಲ್ ಬಗ್ಗೆ.
ಅವ್ರು ಹೇಳಿರುವಂತಹ ಇಂಟ್ರೆಸ್ಟಿಂಗ್ ವಿಷಯಗಳ ಬಗ್ಗೆ ನಾವಿಲ್ಲಿ ಡೀಟೇಲ್ಡ್ ಆಗಿ ಚರ್ಚೆ ಮಾಡೋಣ. ಈಗಿನ ಪರಿಸ್ಥಿತಿ ಬಗ್ಗೆ ಹೇಳೋದಾದ್ರೆ WTOಗೆ ಮಾತ್ರ ಚಿಂತೆ ಇಲ್ಲ, ಪಾವೆಲ್ಗೂ ಕೂಡ ಇದೆ. ಅವರು ನಿನ್ನೆ ಏಪ್ರಿಲ್ 16 ಎಕನಾಮಿಕ್ ಕ್ಲಬ್ ಆಫ್ ಚಿಕಾಗೋದಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಅಮೆರಿಕ ಎಕನಾಮಿ ಈಗ ಒಂದು ಕ್ರಾಸ್ ರೋಡ್ಸ್ ನಲ್ಲಿದೆ. ಅದಕ್ಕೆ ಟ್ರೇಡ್ ಪಾಲಿಸಿ, ಇಮಿಗ್ರೇಷನ್, ಫಿಸ್ಕಲ್ ಅನ್ಸರ್ಟಿನಿಟಿಯಿಂದ ಹೊಸ ಚಾಲೆಂಜ್ಗಳು ಎದುರಾಗುತ್ತೆ ಅಂತ ಓಪನ್ ಆಗಿ ಹೇಳಿದ್ದಾರೆ. ಪಾವೆಲ್ ಅಂದ್ರೆ ಯಾರಂತ ನಿಮಗ್ ಗೊತ್ತೇ ಇದೆ. ಅಮೆರಿಕದ ದೊಡ್ಡ ಎಕನಾಮಿಕ್ ಅಫಿಷಿಯಲ್ಸ್ ಅಲ್ಲಿ ಒಬ್ರು. ಕಷ್ಟದ ಕಾಲದಲ್ಲಿ ಈ ಪೋಸ್ಟ್ ನಲ್ಲಿದ್ದಾರೆ. ಅವರು ಹೇಳೋ ಮಾತಿಗೆ ತುಂಬಾನೇ ವೇಟ್ ಇರುತ್ತೆ. ಅದಕ್ಕೆ ಪೂರ್ತಿ ಡಿಸ್ಕಷನ್ ನೋಡಿದ್ರೆ ಒಳ್ಳೇದು. ಆದ್ರೆ ನಾವಿಲ್ಲಿ ಅವ್ರು ಹೇಳಿರೋ ಒಂದು ಕ್ವಿಕ್ ರೀಕ್ಯಾಪ್ ಅನ್ನ ನೋಡ್ಕೊಂಡ್ ಬರೋಣ. ಅಮೆರಿಕನ್ ಆರ್ಥಿಕತೆಯ ಸ್ಥಿತಿ ಯಾವ ರೀತಿ ಇದೆ? ಸದ್ಯಕ್ಕೆ ಅಮೆರಿಕದ ಎಕನಾಮಿನ ನೋಡಕ್ ಹೋದ್ರೆ ಆಲ್ರೈಟ್ ಆಗಿದೆ ಅಂತ ಹೇಳ್ಬೋದು. ಪಾವೆಲ್ ಹೇಳ್ದ ಹಾಗೆ ಅದು ಸಾಲಿಡ್ ಪೊಸಿಷನ್ ನಲ್ಲಿದೆ. ಹೋದ ವರ್ಷ ಅಂದ್ರೆ 2024 ನಾವು ನೋಡಿದಾಗ 2.4% ರೆಸ್ಪೆಕ್ಟಬಲ್ ಗ್ರೋತ್ ಅನ್ನ ಕಂಡಿದೆ. ಇನ್ನು ಅನ್ಎಂಪ್ಲಾಯ್ಮೆಂಟ್ ರೇಟ್ ಅನ್ನ ನಾವು ನೋಡೋದಾದ್ರೆ 4% ಹತ್ತತ್ರ ಇದೆ. ಇದನ್ನ ಎಕನಾಮಿಸ್ಟ್ ಫುಲ್ ಎಂಪ್ಲಾಯ್ಮೆಂಟ್ ಅಂತ ಕರೀತಾರೆ. ಇನ್ನು ಜಾಬ್ ಗ್ರೋತ್ ಸ್ವಲ್ಪ ಕೂಡ ಸ್ಲೋ ಆಗಿದೆ. ಆದ್ರೆ ಲೇ ಆಫ್, ಕೆಲಸದಿಂದ ತೆಗೆಯೋದು ಕಮ್ಮಿ ಇರೋದ್ರಿಂದ ಅನ್ಎಂಪ್ಲಾಯ್ಮೆಂಟ್ ರೇಟ್ ಸ್ಟೇಬಲ್ ಆಗಿದೆ ಅಂತ ಹೇಳ್ಬೋದು. ಕೆಲಸ ಹುಡುಕೋರ್ಗಿಂತ ಕೆಲಸಗಳು ಅಂದ್ರೆ ಜಾಬ್ ಓಪನಿಂಗ್ಸ್ ಜಾಸ್ತಿ ಇದೆ. ಇನ್ನು ಸಂಬಳ ಏರಿಕೆ ನಿಧಾನ ಇದ್ರೂ ಕೂಡ ಇನ್ಫ್ಲೇಷನ್ ಗಿಂತ ಮುಂದೆ ಇದೆ. ಇನ್ಫ್ಲೇಷನ್ ಕೂಡ ಪ್ಯಾಂಡಮಿಕ್ ಹೈ ಇಂದ ಕೆಳಗೆ ಬಂದಿದೆ ಅಂತಾನೆ ಹೇಳ್ಬೋದು. ಆದ್ರೆ ಫೆಡ್ ನ 2% ಟಾರ್ಗೆಟ್ ಗಿಂತ ಇದು ಹೆಚ್ಚೇ ಇದೆ ನೋಡಿ. ಮಾರ್ಚ್ ಡೇಟಾ ಪ್ರಕಾರ ನೋಡಿದಾಗ PCE ಪ್ರೈಸಸ್ 2.3% ಇತ್ತು. ಹಾಗೆ ಕೋರ್ ಇನ್ಫ್ಲೇಷನ್ 2.6% ಹೆಚ್ಚಾಗಿದೆ. ಇದೆಲ್ಲ ಕೇಳೋಕೆ ಚೆನ್ನಾಗಿದೆ ಅಲ್ವಾ, ಸ್ವಲ್ಪ ಹೋಪ್ಫುಲ್ ಅನ್ಸ್ಬೋದು. ಆದ್ರೆ ರಿಸ್ಕ್ ಕೂಡ ಜಾಸ್ತಿನೇ ಇದೆ. ಪಾವೆಲ್ ಹೇಳ್ದ ಹಾಗೆ 2025 ಮೊದಲ ಕ್ವಾರ್ಟರ್ ನಲ್ಲಿ ಎಕನಾಮಿಕ್ ಗ್ರೋತ್ ಸ್ಲೋ ಆಗಿದೆ ನೋಡಿ. ಬಹುಶಃ ದೊಡ್ಡ ಪ್ರಾಬ್ಲಮ್ ಅಂತ ಅಂದ್ರೆ ಟ್ರೇಡ್ ಪಾಲಿಸಿ ಬಗ್ಗೆ ಒಂದು ಅನ್ಸರ್ಟಿನಿಟಿಯಿಂದ ಜನ ಈ ಹೌಸ್ ಹೋಲ್ಡ್ಸ್ ಮತ್ತೆ ಬಿಸ್ನೆಸ್ ಗಳ ಒಂದು ಸೆಂಟಿಮೆಂಟ್ ಅನ್ನ ತುಂಬಾನೇ ಡೌನ್ ಮಾಡ್ಕೊಂಡಿದ್ದಾರೆ. ಹೊರಗಿನ ಫೋರ್ಕಾಸ್ಟರ್ಸ್ ಕೂಡ ಗ್ರೋತ್ ಪ್ರೊಜೆಕ್ಷನ್ಸ್ ಕಮ್ಮಿ ಮಾಡ್ತಿದ್ದಾರೆ ಅಂತ ಇಲ್ಲಿ ಗೊತ್ತಾಗುತ್ತೆ. ಆದ್ರೂ ಈ ವರ್ಷ 2025 ನಾವು ನೋಡಿದಾಗ ಸ್ವಲ್ಪ ಗ್ರೋತ್ ಇರುತ್ತೆ ಅಂತ ನಂಬಿಕೆ ಬಂದಿದೆ. ಒಟ್ಟಲ್ಲಿ ಹೇಳೋದಾದ್ರೆ ಅಮೆರಿಕ ಸದ್ಯಕ್ಕೆ ಡೀಸೆಂಟ್ ಶೇಪ್ ನಲ್ಲಿದೆ. ಆದ್ರೆ ಮುಂದೆ ಕಷ್ಟದ ದಿನಗಳು ಸೂಚನೆ ಆಗ್ತಿದೆ ಅಂತ ಇಲ್ಲೇ ಕಾಣುತ್ತೆ ನೋಡಿ. ದ ಟ್ರಂಪ್ ಎಫೆಕ್ಟ್. ಹಾಗಾದ್ರೆ ಮಾರ್ಕೆಟ್ಗೆ ಯಾಕೆ ಇಷ್ಟೊಂದು ಆತಂಕ ಬರ್ತಿದೆ? ಪಾವೆಲ್ ನೇರವಾಗಿ ಅಸಲಿ ವಿಷಯಕ್ಕೆ ಬಂದ್ರು. ಹೊಸ ಅಡ್ಮಿನಿಸ್ಟ್ರೇಷನ್ನ ಪಾಲಿಸಿ ಚೇಂಜಸ್ನೇ ಕಾರಣ ಅಂತ ಅವ್ರು ಹೇಳಿರೋದು. ಮುಖ್ಯವಾಗಿ 4 ವಿಷಯಗಳಲ್ಲಿ ಆಗ್ತಿರೋ ಬದಲಾವಣೆಗಳನ್ನ ಈ ಜನರಿಗೆ ಗಾಬರಿ ಉಂಟು ಮಾಡೋ ತರ ಆಗಿದೆ. ಟ್ರೇಡ್, ಇಮಿಗ್ರೇಷನ್, ಫಿಸ್ಕಲ್ ಪಾಲಿಸಿ ಮತ್ತೆ ರೆಗ್ಯುಲೇಷನ್. ಟ್ಯಾರಿಫ್ಸ್ ಬಗ್ಗೆ ಅಂತೂ ಪಾವೆಲ್ ಮುಚ್ಚುಮರೆ ಇಲ್ಲದೆ ಮಾತಾಡಿದ್ರು. ನಾವು ಅಂದ್ಕೊಂಡಿದ್ದಕ್ಕಿಂತ ಈಗ ಘೋಷಣೆ ಮಾಡಿರೋ ಈ ಟ್ಯಾರಿಫ್ ಇನ್ಕ್ರೀಸಸ್ ತುಂಬಾನೇ ಜಾಸ್ತಿ ಇದೆ. ಇದರಿಂದ ಹೆಚ್ಚಿನ ಇನ್ಫ್ಲೇಷನ್ ಮತ್ತೆ ಸ್ಲೋವರ್ ಗ್ರೋತ್ ಆಗುವ ಸಾಧ್ಯತೆ ಕೂಡ ಕಾಣ್ತಾ ಇದೆ ನೋಡಿ. The level of tariff increases announced so far is significantly larger than anticipated, and the same is likely to be true of the economic effects, which will include higher inflation and slower growth. ಈಗ ನಾವು ನೋಡೋದಾದ್ರೆ ಇದೆಲ್ಲನೂ ಕೂಡ ಕೇಳೋದಕ್ಕೆ ತುಂಬಾ ಸೌಮ್ಯ ಅನ್ಸ್ಬೋದು. ಆದ್ರೆ ವಿಷಯ ಏನ್ ಗೊತ್ತಾ, ದೊಡ್ಡ ಅಧಿಕಾರಿಗಳು ಸಾಮಾನ್ಯವಾಗಿ ಪಾಲಿಸಿ ಬಗ್ಗೆ ಹೀಗೆ ಕಮೆಂಟ್ ಮಾಡೋದೇ ಇಲ್ಲ. ಇನ್ನು ಫೆಡ್ ಚೇರ್ ನಾವು ನೋಡೋದಾದ್ರೆ ಇವರು ನೇರವಾಗಿ ಅಡ್ಮಿನಿಸ್ಟ್ರೇಷನ್ ಪಾಲಿಸಿ ಬಗ್ಗೆ ಮಾತಾಡೋದು ತುಂಬಾನೇ ಅಪರೂಪ ಅಲ್ವಾ. ಟ್ಯಾರಿಫ್ಸ್ ಇಂದಾಗಿ ಇನ್ಫ್ಲೇಷನ್ ಎಕ್ಸ್ಪೆಕ್ಟೇಷನ್ಸ್ ಕೂಡ ಫಾರ್ ಬಿಟ್ ಜಾಸ್ತಿ ಆಗಿದೆ ಅಂತ ಪಾವೆಲ್ ಕೂಡ ಹೇಳಿದ್ರು. ಇದು ಬರೀ ಟೆಂಪ್ರವರಿ ಆಗಿ ಇರದೆ ಪ್ರೆಸಿಸ್ಟೆಂಟ್ ಪ್ರೈಸ್ ಪ್ರೆಷರ್ ಶುರು ಆಗೋದು ಅಂತಾನೂ ಕೂಡ ವಾರ್ನಿಂಗ್ ಕೊಟ್ಟಿದ್ದಾರೆ. ಇದು ಕೊನೆಗೆ 3 ವಿಷಯಗಳ ಮೇಲೆ ಡಿಪೆಂಡ್ ಆಗುತ್ತೆ. ಟ್ಯಾರಿಫ್ಸ್ ನ ಎಫೆಕ್ಟ್ಸ್ ಎಷ್ಟು ದೊಡ್ಡದು, ಅದರಲ್ಲಿ ಎಷ್ಟು ಬೆಲೆಗಳಲ್ಲಿ ಕಾಣಿಸುತ್ತೆ, ಮತ್ತೆ ಜನರ ಒಂದು ಲಾಂಗ್ ಟರ್ಮ್ ಎಕ್ಸ್ಪೆಕ್ಟೇಷನ್ಸ್ ಹೇಗೆ ಬದಲಾಗುತ್ತೆ ಅನ್ನೋದ್ರ ಮೇಲೆ. ಇದೆಲ್ಲ ಪಾವೆಲ್ ಆಮೇಲೆ ರಘುರಾಮ್ ರಾಜನ್ ಜೊತೆ ಮಾತಾಡ್ತಾ ವಿವರಿಸಿದ್ರು ನೋಡಿ. ಪ್ಯಾಂಡಮಿಕ್ ಟೈಮ್ ಅಲ್ಲಿ ಆದ ಸೆಮಿಕಂಡಕ್ಟರ್ ಶಾರ್ಟೇಜ್ ನಿಂದ ಆಟೋ ಸೆಕ್ಟರ್ ನಲ್ಲಿ ವರ್ಷಾನುಗಟ್ಲೆ ಇನ್ಫ್ಲೇಷನ್ ಇತ್ತಲ್ಲ, ಅದು ಹಾಗೇನೆ ಟ್ಯಾರಿಫ್ಸ್ ನಿಂದ ಆಗುವಂತಹ ಡಿಸ್ಟ್ರಪ್ಷನ್ ಸರಿ ಹೋಗೋದಕ್ಕೆ ಕೆಲವು ವರ್ಷಗಳೇ ಬೇಕಾಗಬಹುದು ಅಂತ. ಅಂದ್ರೆ ಟ್ಯಾರಿಫ್ಸ್ ನ ಶಾಕ್ ಹೋದ ಬಹಳ ದಿನಗಳ ನಂತರನೂ ಕೂಡ ಇನ್ಫ್ಲೇಷನ್ ವರ್ಷಾನುಗಟ್ಲೆ ಇರಬಹುದು. In this case, you can look at the car companies, which their supply chains are likely seem to be on track to be disrupted significantly, and you would ಫೆಡ್ಗೆ ಬಂದಿರೋ ಕಷ್ಟದ ಸಂದರ್ಭನಾದ್ರೂ ಯಾವ ರೀತಿ ಇದೆ? ಈಗ ಫೆಡ್ಗೆ ಒಂದು ದೊಡ್ಡ ಡೈಲಮಾ ಶುರುವಾಗಿದೆ ನೋಡಿ. ಫೆಡರಲ್ ರಿಸರ್ವ್ಗೆ ಮುಖ್ಯವಾಗಿ 2 ಕೆಲಸ ಬಂದಿದೆ. ಒಂದು ಮ್ಯಾಕ್ಸಿಮಮ್ ಎಂಪ್ಲಾಯ್ಮೆಂಟ್ ಮತ್ತೆ ಪ್ರೈಸ್ ಸ್ಟೆಬಿಲಿಟಿ. ಆದ್ರೆ ಈಗ ಈ 2 ಗುರಿಗಳು ಒಂದಕ್ಕೊಂದು ವಿರುದ್ಧವಾಗಿ ನಿಲ್ಲೋ ಚಾಲೆಂಜಿಂಗ್ ಸಿನಾರಿಯೋ ಕೂಡ ಬರ್ಬೋದು. ಪ್ರಾಬ್ಲಮ್ ಏನು ಅಂತಂದ್ರೆ ಟ್ಯಾರಿಫ್ಸ್ ಇಂದ ಇನ್ಫ್ಲೇಷನ್ ಜಾಸ್ತಿ ಆಗ್ಬೋದು. ಅದೇ ಟೈಮ್ ನಲ್ಲಿ ಎಕನಾಮಿಕ್ ಗ್ರೋತ್ ಸ್ಲೋ ಆಗಿ ಅನ್ಎಂಪ್ಲಾಯ್ಮೆಂಟ್ ಕೂಡ ಜಾಸ್ತಿ ಆಗ್ಬೋದು. ಆಗ ಫೆಡ್ ಒಂದು ಟಫ್
ಚಾಯ್ಸ್ ಮಾಡಬೇಕಾಗತ್ತೆ. ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋದಕ್ಕೆ ರೇಟ್ಸ್ ಜಾಸ್ತಿ ಮಾಡಿದ್ರೆ ಎಕನಾಮಿ ಇನ್ನಷ್ಟು ಡಲ್ ಆಗಿ ಎಂಪ್ಲಾಯ್ಮೆಂಟ್ಗೆ ಹೊಡೆತ ಬೀಳತ್ತೆ. ಒಂದು ವೇಳೆ ಜಾಬ್ಸ್ಗೆ ಸಪೋರ್ಟ್ ಮಾಡೋದಕ್ಕೆ ರೇಟ್ಸ್ ಕಮ್ಮಿ ಮಾಡಿದ್ರೆ ಇನ್ಫ್ಲೇಷನ್ ಇನ್ನೂ ಜಾಸ್ತಿ ಆಗತ್ತೆ. ಇದು ನಿಜವಾಗ್ಲೂ ಫೆಡ್ಗೆ ಒಂದ್ ರೀತಿ ಟಫ್ ಸ್ಪಾಟ್ ಇದ್ದ ಹಾಗೆ. ಪಾವೆಲ್ ಹೇಳ್ದ ಹಾಗೆ ಸಾಮಾನ್ಯವಾಗಿ ವೀಕ್ ಎಕನಾಮಿ ಇದ್ರೆ ಲೋ ಇನ್ಫ್ಲೇಷನ್ ಇರುತ್ತೆ ಅಲ್ವಾ, ಇನ್ನು ಸ್ಟ್ರಾಂಗ್ ಎಕನಾಮಿ ಇದ್ರೆ ಹೈಯರ್ ಇನ್ಫ್ಲೇಷನ್ ಇರುತ್ತೆ. ಆಗ ಸೆಂಟ್ರಲ್ ಬ್ಯಾಂಕ್ಗೆ ಎಕನಾಮಿಯನ್ನ ರೀಬ್ಯಾಲೆನ್ಸ್ ಮಾಡೋದು ಸುಲಭ. ಆದ್ರೆ ಈಗಿನ ಪರಿಸ್ಥಿತಿ ನೋಡಿದಾಗ ಅನ್ಎಂಪ್ಲಾಯ್ಮೆಂಟ್ ಮತ್ತು ಇನ್ಫ್ಲೇಷನ್ ಎರಡನ್ನೂ ಕೂಡ ಒಟ್ಟಿಗೆ ಮೇಲೆ ತಳ್ಬೋದು. ಅದಕ್ಕೆ ಪಾವೆಲ್ ಏನ್ ಹೇಳಿದ್ರು ಗೊತ್ತಾ, ನಮ್ಮ ಹತ್ರ ಇರೋ ಟೂಲ್ ಒಂದೇ ಸಲಕ್ಕೆ ಈ ಎರಡರಲ್ಲಿ ಒಂದನ್ನೇ ಸರಿ ಮಾಡೋಕೆ ಆಗೋದು. ಇದು ಸೆಂಟ್ರಲ್ ಬ್ಯಾಂಕ್ಸ್ಗೆ ನಿಜಕ್ಕೂ ಕಷ್ಟದ ಸಿಚುವೇಶನ್ ಅಂತ. Are for higher unemployment and higher inflation, and our tool only does one of those two things at the same time, so it's a difficult place for central banks to be in. ಫೆಡ್ ಮುಂದೆ ಏನ್ ಮಾಡ್ಬೋದು? ಹಾಗಾದ್ರೆ ಯುಎಸ್ ಇಂಟ್ರೆಸ್ಟ್ ರೇಟ್ಸ್ ಕತೆ ಏನು? ಪಾವೆಲ್ ಸದ್ಯಕ್ಕೆ ಯಾವ ಕಮಿಟ್ಮೆಂಟ್ಸ್ ಕೂಡ ಕೊಡ್ಲಿಲ್ಲ, ಆದ್ರೆ ಕೆಲವು ಕ್ಲೂಸ್ಗಳು ಸಿಕ್ಕಿದೆ. ಸದ್ಯಕ್ಕೆ ಫೆಡ್ನ ಪ್ಲಾನ್ ಏನು ಅಂತಂದ್ರೆ ಏನೇ ಅಡ್ಜಸ್ಟ್ಮೆಂಟ್ ಮಾಡೋಕ್ಕೂ ಮುಂಚೆ ಪರಿಸ್ಥಿತಿ ಕ್ಲಿಯರ್ ಆಗೋವರೆಗೂ ಕೂಡ ಕಾಯ್ಬೇಕು ಅಂತ. ಯಾಕೆ ಅಂದ್ರೆ ಸದ್ಯಕ್ಕೆ ಯುಎಸ್ ಎಕನಾಮಿ ಪರವಾಗಿಲ್ಲ, ಸ್ಟೇಬಲ್ ಆಗಿದೆ, ಹಾಗಾಗಿ ಕಾಯೋಕೆ ಸ್ವಲ್ಪ ಟೈಮ್ ಇದೆ ಅಂತ ಅವರ ಯೋಚನೆ ಆಗಿರೋದು. ಆದ್ರೆ ಟ್ರಂಪ್ಗೆ ಇದು ಸರಿ ಇಲ್ಲ ಅಂತಾನೆ ಅನ್ಸ್ತಾ ಇದೆ. ಫೆಡ್ಗೆ ಈಗ ಮುಖ್ಯವಾಗಿರೋದು ಏನ್ ಗೊತ್ತಾ, ಮುಂದೆ ಬೆಲೆಗಳು ಸತತವಾಗಿ ಏರುತ್ತೆ ಅನ್ನೋ ಒಂದು ನಂಬಿಕೆ ಜನರಲ್ಲಿ ಬರದ ಹಾಗೆ ನೋಡ್ಕೊಳ್ಳೋದು. ಹಾಗೇನೆ ಒಂದು ಸಲ ಬೆಲೆ ಏನಾದ್ರೂ ಏರಿದ್ರೆ ಒನ್ ಟೈಮ್ ಪ್ರೈಸ್ ಇನ್ಕ್ರೀಸ್ ಆಯ್ತು ಅಂತ ಅನ್ಕೊಳ್ಳಿ, ಅದು ಆನ್ ಗ್ರೋಯಿಂಗ್ ಇನ್ಫ್ಲೇಷನ್ ಪ್ರಾಬ್ಲಮ್ ಆಗದ ಹಾಗೆ ತಡೆಯೋದು. ಹಾಗಾಗಿ ಇದರ ಅರ್ಥ ಏನ್ ಗೊತ್ತಾ, ಟ್ಯಾರಿಫ್ಸ್ ಇಂದ ಇನ್ಫ್ಲೇಷನ್ ರಿಸ್ಕ್ ಇರೋದ್ರಿಂದ ಫೆಡ್ ಸದ್ಯಕ್ಕೆ ರೇಟ್ಸ್ ಕಮ್ಮಿ ಮಾಡೋ ಚಾನ್ಸ್ ತುಂಬಾನೇ ಕಮ್ಮಿ. ಹಾಗಂತ ರೇಟ್ ಹೈಕ್ಸ್ ಮಾಡ್ತೀವಿ ಅಂತಾನೂ ಕೂಡ ಅವ್ರು ಹೇಳಿಲ್ಲ. ಸದ್ಯಕ್ಕೆ ವೇಟ್ ಅಂಡ್ ವಾಚ್ ಅಪ್ರೋಚ್ ಅಷ್ಟೇ ಅಂತ ಹೇಳಿದ್ದಾರೆ. ಆಡಳಿತ ಪಾಲಿಸೀಸ್ ನ ಹೇಗೆ ಹೊರ ಬರುತ್ತೋ ಅದನ್ನ ನೋಡ್ಕೊಂಡು ಮುಂದೆ ಡಿಸೈಡ್ ಮಾಡ್ತಾರೆ. ಇದು ಕೆಲವೇ ತಿಂಗಳ ಹಿಂದೆ ಇದ್ದ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ಸ್ ಗೆ ತದ್ವಿರುದ್ಧ ಅಲ್ವಾ. ಆಗ ಎಲ್ಲರೂ ಕೂಡ 2025ರಲ್ಲಿ ರೇಟ್ ಕಟ್ಸ್ ಆಗತ್ತೆ ಅಂತ ಕಾಯ್ತಿದ್ರು. ಆದ್ರೆ ಈಗ ಪರಿಸ್ಥಿತಿ ಬದಲಾಗಿದೆ. ಪಾವೆಲ್ ಕೂಡ ಇದನ್ನ ಒಪ್ಕೊಂಡ್ರು. ನಾವು ಸಾಫ್ಟ್ ಲ್ಯಾಂಡಿಂಗ್ ಆಗುತ್ತೆ ಅಂತ ಅನ್ಕೊಂಡಿದ್ವಿ, ಆದ್ರೆ ಸಿಚುವೇಶನ್ ಈ ರೀತಿ ಆಗಿದೆ. ಈಗ JP ಮಾರ್ಗನ್ ಪ್ರಕಾರ ಈ ವರ್ಷ 2025 60% ರಿಸೆಷನ್ ಚಾನ್ಸ್ ಇದೆ ಅನ್ನೋ ಸ್ಥಿತಿಗೆ ಬಂದಿದೀವಿ ಅಂತ. ಯುಎಸ್ ಸಾಲ ಮತ್ತು ಕೊರತೆಗಳಾದ್ರೂ ಯಾವ ರೀತಿ ಇದೆ ನೋಡಿ. ಪಾವೆಲ್ ಅಮೆರಿಕದ ಸಾಲದ ಬಗ್ಗೆನೂ ಕೂಡ ಓಪನ್ ಆಗಿ ಮಾತಾಡ್ತಿದ್ರು. ಯುಎಸ್ ಫೆಡರಲ್ ಡೆಟ್ ಈಗ ಸರಿ ದಾರಿಲಿಲ್ಲ ಅಂದ್ರೂ ಕೂಡ ಇನ್ನೂ ನಿಭಾಯಿಸಲಾಗದಿರುವಂತಹ ಮಟ್ಟಕ್ಕೆ ಹೋಗಿಲ್ಲ ಅಂತಾನೂ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. So the US federal debt is on an unsustainable path. It's not at an unsustainable level. And no one really knows how much. ಅಸಲಿ ಫಿಸ್ಕಲ್ ಪ್ರಾಬ್ಲಮ್ಸ್ ಇರೋದು ಮೆಡಿಕೇರ್, ಮೆಡಿಕೇಡ್, ಸೋಷಿಯಲ್ ಸೆಕ್ಯೂರಿಟಿ ಮತ್ತೆ ಈಗ ಇಂಟ್ರೆಸ್ಟ್ ಪೇಮೆಂಟ್ಸ್ ಇಂದ ಅವರು ಹೇಳಿದ್ರು. ಯಾಕೆ ಅಂದ್ರೆ ಇವೆ ಫೆಡರಲ್ ಸ್ಪೆಂಡಿಂಗ್ ನಲ್ಲಿ ಅತಿ ದೊಡ್ಡ ಮತ್ತು ಫಾಸ್ಟ್ ಆಗಿ ಬೆಳೀತಿರೋ ಖರ್ಚುಗಳು ಅಂತ. ಆದ್ರೆ ಪೊಲಿಟಿಕಲ್ ಫೋಕಸ್ ಇರೋದು ಅಲ್ಲಿ ಇಲ್ಲಿ ಮಾಡುವ ಸಣ್ಣ ಖರ್ಚು ಮೇಲೆ. ಅದರಿಂದ ದೊಡ್ಡ ಪ್ರಯೋಜನವಿಲ್ಲ ಅಂತ ಪಾವೆಲ್ ಅವರ ಒಂದು ಅಭಿಪ್ರಾಯ ನೋಡಿ. ಸ್ಟ್ರಕ್ಚರ್ ನಲ್ಲಿ ಅನ್ಸರ್ಟಿನಿಟಿ ಇದೆಯಾ? ರಘುರಾಮ್ ರಾಜನ್ ಕೇಳಿದ ಇನ್ನೊಂದು ಪ್ರಶ್ನೆ ಅಂತಂದ್ರೆ ಸ್ಟ್ರಕ್ಚರಲ್ ಅನ್ಸರ್ಟಿನಿಟಿ ಬಗ್ಗೆ ಅಂತ. ಅಂದ್ರೆ ಬರೀ ಪಾಲಿಸಿ ಬದಲಾವಣೆ ಅಲ್ಲ, ಅಮೆರಿಕದ ಎಕನಾಮಿಕ್ ಫಿಲಾಸಫಿನೇ ಬದಲಾಗ್ತಿದ್ಯಾ ಅಂತ ಪಾವೆಲ್ ಹೇಳಿರೋದು. ಹಾಗಿದ್ರೆ ಈ ಒಂದು ಅನ್ಸರ್ಟಿನಿಟಿ ತುಂಬಾನೇ ಜಾಸ್ತಿ ಇದೆ ಅಂತ ಪಾವೆಲೇ ಒಪ್ಕೊಂಡ್ರು. ಸರ್ವೆಗಳಲ್ಲಿ ಬಿಸ್ನೆಸಸ್, ಹೌಸ್ ಹೋಲ್ಡ್ಸ್ ಎಲ್ಲರೂ ಕೂಡ ಇನ್ಕ್ರೆಡಿಬಲಿ ಹೈ ಅನ್ಸರ್ಟಿನಿಟಿ ಇದೆ ಅಂತ ಹೇಳಿದ್ದಾರೆ. ಈ ಅನ್ಸರ್ಟಿನಿಟಿಯಿಂದ ಎಲ್ಲರೂ ದೊಡ್ಡ ಡಿಸಿಷನ್ಸ್ ತಗೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ ಅಂತ ಫೆಡ್ ರಿಸರ್ಚ್ ತೋರಿಸುತ್ತೆ ಅಂತಾನೆ ಇವ್ರು ಹೇಳಿರೋದು. ಇದರ ಲಾಂಗ್ ಟರ್ಮ್ ಪರಿಣಾಮ ಡೇಂಜರಸ್ ಆಗಿರ್ಬೋದು. ಜನ ಇನ್ವೆಸ್ಟಿಂಗ್ ಮಾಡೋದಕ್ಕೆ ಹೆದರ್ಬೋದು, ದುಡ್ಡು ಕೊಡೋಕೆ ಜಾಸ್ತಿ ರಿಟರ್ನ್ ಕೇಳ್ಬೋದು. ಇದರಿಂದ ಯುಎಸ್ ಎಕನಾಮಿಯಲ್ಲಿ ಸ್ಟ್ರಕ್ಚರಲ್ ರಿಸ್ಕ್ ಜಾಸ್ತಿ ಆಗಿ ಇನ್ವೆಸ್ಟರ್ಸ್ಗೆ ಅದು ಲೆಸ್ ಅಟ್ರಾಕ್ಟಿವ್ ಆಗ್ಬೋದು. ಇನ್ನು ಲಾಂಗ್ ಟರ್ಮ್ ಎಕ್ಸ್ಪೆಕ್ಟೇಷನ್ಸ್ ಬದಲಾದ್ರೆ ಅದು ಪ್ರತಿಯೊಂದನ್ನು ಕೂಡ ಬಿಸ್ನೆಸ್ ನ ಲೆಕ್ಕಾಚಾರವನ್ನೇ ಬದಲಾಯಿಸುತ್ತೆ ಅಂತಾನೆ ಹೇಳಿದ್ದಾರೆ ನೋಡಿ. ಇಮಿಗ್ರೇಷನ್ಸ್ ಮತ್ತೆ ಫೆಡ್ ಪುಟ್ ಬಗ್ಗೆ ಯಾವ ರೀತಿ ಇರ್ಬೋದು? ಇಮಿಗ್ರೇಷನ್ಸ್ ಕಮ್ಮಿ ಆಗಿರೋದು, ಅದೇ ಸಮಯಕ್ಕೆ ಕೆಲಸಗಾರರ ಡಿಮ್ಯಾಂಡ್ ಕೂಡ ಕಮ್ಮಿ ಆಗ್ತಿರೋದ್ರಿಂದ ಸದ್ಯಕ್ಕೆ ಅನ್ಎಂಪ್ಲಾಯ್ಮೆಂಟ್ ಸ್ಟೇಬಲ್ ಆಗಿದೆ ಅಂತ. ಆದ್ರೆ ಮುಂದೆ ಇದರ ಒಂದು ಲಾಂಗ್ ಟರ್ಮ್ ಇಂಪ್ಲಿಕೇಶನ್ಸ್ ದೊಡ್ಡದಿರ್ಬೋದು ಅಂತಾನೂ ಹೇಳಿದ್ದಾರೆ. ಕೊನೆಯದಾಗಿ ರಾಜನ್ ಫೆಡ್ ಪುಟ್ ಬಗ್ಗೆ ಕೇಳಿದ್ರು. ಅಂದ್ರೆ ಸ್ಟಾಕ್ ಮಾರ್ಕೆಟ್ ಬಿದ್ರೆ ಫೆಡ್ ಬಂದು ಕಾಪಾಡುತ್ತೆ ಅನ್ನೋ ಒಂದು ನಂಬಿಕೆ. ಪಾವೆಲ್ ಇದನ್ನ ಪೂರ್ತಿ ತಳ್ಳಿ ಹಾಕಿದ್ದಾರೆ ನೋಡಿ. ಮಾರ್ಕೆಟ್ಸ್ ನಲ್ಲಿ ವಾಲಿಟಿಲಿಟಿ ಇದೆ, ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಅವು ಆರ್ಡರ್ಲಿ ಅಂಡ್ ಫಂಕ್ಷನಿವ್ ಆಗಿವೆ ಅಂತ. ಅಂದ್ರೆ ಸದ್ಯಕ್ಕೆ ಎಲ್ಲ ವ್ಯವಸ್ಥಿತವಾಗಿನೇ ನಡೀತಿದೆ, ನಾವು ಮಧ್ಯೆ ಪ್ರವೇಶಿಸೋ ಅಗತ್ಯ ಇಲ್ಲ ಅಂತ ಅವ್ರು ಹೇಳಿರೋದು. Markets are struggling with a lot of uncertainty, and that means volatility. But having said that, markets are functioning, conditional on being in such a challenging situation. Markets are doing what they're supposed to do. They're orderly,
and they're functioning just about as you would expect them to function. ಇನ್ನು ಬ್ಯಾಂಕಿಂಗ್ ಮತ್ತೆ ಹಣಕಾಸು ವ್ಯವಸ್ಥೆಯ ಸ್ಥಿತಿಸ್ಥಾಪಕ ನಾವು ನೋಡೋದಾದ್ರೆ ಇಂತಹ ಕಷ್ಟದ ಸಮಯದಲ್ಲಿ ಅಮೆರಿಕದ ಫೈನಾನ್ಷಿಯಲ್ ಸಿಸ್ಟಮ್ ಹೇಗಿದೆ? ಕೆಲವು ಭಯಗಳಂತೂ ಇದೆ, ವಿಶೇಷವಾಗಿ ತುಂಬಾ ರಿಯಲ್ ಎಸ್ಟೇಟ್ ಲೋನ್ಸ್ ಅಥವಾ ಒಂದು ಅನ್ಸಸ್ಟೈನಬಲ್ ಪ್ರೈವೇಟ್ ಕ್ರೆಡಿಟ್ ಮುಂದಿನ ದೊಡ್ಡ ಫೈನಾನ್ಷಿಯಲ್ ಕ್ರೈಸಿಸ್ಗೆ ಕಾರಣವಾಗಬಹುದು ಅಂತ. ಆದ್ರೆ ರಘುರಾಮ್ ರಾಜನ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ನ ರೆಸಿಲಿಯನ್ಸ್ ಬಗ್ಗೆ ಕೇಳಿದಾಗ ಪಾವೆಲ್ ಬ್ಯಾಂಕಿಂಗ್ ಸಿಸ್ಟಮ್ ಬಗ್ಗೆ ವಿಶ್ವಾಸನೂ ಕೂಡ ವ್ಯಕ್ತಪಡಿಸಿದ್ದಾರೆ. ಅದನ್ನ ವೆಲ್ ಕ್ಯಾಪಿಟಲೈಸ್ಡ್ ವಿತ್ ಲಿಕ್ವಿಡಿಟಿ ಅಂಡ್ ಕ್ವೈಟ್ ರೆಸಿಲಿಯಂಟ್ ಅಂತ ವಿವರಿಸಿರೋದು. ಕೆಲವು ಮಧ್ಯಮ ಮತ್ತೆ ಸಣ್ಣ ಗಾತ್ರದ ಬ್ಯಾಂಕ್ಸ್ಗಳು ಈ ಎಲಿವೇಟೆಡ್ ಕಾನ್ಸಂಟ್ರೇಷನ್ಸ್ ಆಫ್ ಕಮರ್ಷಿಯಲ್ ರಿಯಲ್ ಎಸ್ಟೇಟ್ ಹೊಂದಿದೆ ಅಂತ ನೋಡಿ. ಆದ್ರೆ ರೆಗ್ಯುಲೇಟರ್ಸ್ ನಾವು ನೋಡಿದಾಗ ಈ ಇಶ್ಯೂ ಮೇಲೆ ಸ್ವಲ್ಪ ಸಮಯದಿಂದ ಕೆಲಸ ಮಾಡ್ತಿದ್ದಾರೆ ಅಂತಾನೂ ಕೂಡ ಇವ್ರು ಗಮನಿಸಿದ್ದಾರೆ. ಇನ್ನು ವೇಗವಾಗಿ ಬೆಳೀತಿರೋ ಪ್ರೈವೇಟ್ ಕ್ರೆಡಿಟ್ ಸೆಕ್ಟರ್ ಬಗ್ಗೆ ಪಾವೆಲ್ ಒಂದು ಪ್ರಮುಖ ವ್ಯತ್ಯಾಸವನ್ನು ಕೂಡ ಮಾಡಿದ್ದಾರೆ. ಇದರ ಹೆಚ್ಚಿನ ಭಾಗವನ್ನ ನೋಡಿದಾಗ ಪ್ರೈವೇಟ್ ಈಕ್ವಿಟಿ ಲೈಕ್ ಸ್ಟ್ರಕ್ಚರ್ ನೊಂದಿಗೆ ಫಂಡ್ ಆಗಿದೆ ಅಂತ. ಅಲ್ಲಿ ಇನ್ವೆಸ್ಟರ್ಸ್ ಉದ್ದೇಶಪೂರ್ವಕವಾಗಿ ಒಂದು ಲಾಂಗ್ ಟರ್ಮ್ ಅಲ್ಲಿ ಕಮಿಟೆಡ್ ಆಗಿರ್ತಾರೆ. ಇದರ ಅರ್ಥ ಅವರು ಬ್ಯಾಂಕ್ಗಳಿಂದ ಜನ ಏನಿರ್ತಾರೆ ಅದರ ಹಣವನ್ನ ಹಿಂಪಡಿಬೇಕಾದ್ರೆ ಮುಗಿ ಬೀಳ್ತಾರೆ ಅಲ್ವಾ. ಬ್ಯಾಂಕ್ ರನ್ಸ್ ಆಗಿರ್ಬೋದು, ಅದು ಇಮ್ಯೂನ್ ಕೂಡ ಆಗಿರುತ್ತೆ. ಅದಾಗೂ ಈ ಒಂದು ಸೆಕ್ಟರ್ ಇನ್ನು ನಿಜವಾಗ್ಲೂ ಒಂದು ದೊಡ್ಡ ಕ್ರೆಡಿಟ್ ಸಮಸ್ಯೆಯನ್ನ ಎದುರಿಸಿಲ್ಲ ಅಂತ ಅವರು ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇದರ ಫೈನಲ್ ಥಾಟ್ಸ್ ನೋಡೋದಾದ್ರೆ ಪಾವೆಲ್ ಚಿಕಾಗೋದಲ್ಲಿ ಮಾತಾಡಿದ್ದು ತುಂಬಾನೇ ಮೆಜರ್ಡ್ ಆಗಿದೆ, ಅಂದ್ರೆ ತುಂಬಾ ತೂಕವಾದ ಮಾತನ್ನ ಆಡಿದ್ದಾರೆ. ಆದ್ರೆ ಸೂಕ್ಷ್ಮವಾಗಿ ನಾವು ನೋಡೋದಾದ್ರೆ ಮುಂದೆ ಬರೋ ಎಕನಾಮಿಕ್ ಚಾಲೆಂಜಸ್ ಬಗ್ಗೆ ಅವರ ಮಾತುಗಳು ಬಹಳಷ್ಟನ್ನ ಹೇಳುತ್ತೆ. ಮುಖ್ಯವಾಗಿ ಇತ್ತೀಚಿನ ಪಾಲಿಸಿ ಚೇಂಜಸ್ಗಳ ಒಂದು ಇಂಪ್ಯಾಕ್ಟ್ ಮೇಲೆ ಅವರಿನ ನಿಜವಾದ ಚಿಂತೆ ಇದೆ ಅನ್ನೋದು ಇಲ್ಲೇ ಗೊತ್ತಾಗುತ್ತೆ ನೋಡಿ. ಇನ್ನು ಈ ಮೆಸೇಜಸ್ ತುಂಬಾ ಸಿಂಪಲ್ ಆಗಿದೆ. ಮುಂದಿನ ಕೆಲವು ತಿಂಗಳುಗಳು ಜಾಸ್ತಿ ಏರಿಳಿತ ಮತ್ತು ಅನ್ಸರ್ಟಿನಿಟಿ ಇರುತ್ತೆ ಅನ್ನೋದು ಕೂಡ ಪ್ರಿಪೇರ್ ಆಗಿರಿ ಅನ್ನೋದು ಅವರಿಲ್ಲಿ ಹೇಳಿರೋದು. ಈಗ ಮುಂದಿನ ಸ್ಟೋರಿಯಲ್ಲಿ ನಮ್ಮ ಭಾರತೀಯರಿಗೆ ಚಿನ್ನದ ಜ್ವರ ಯಾವ ರೀತಿ ಈಗ ಬಂದಿದೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಈಗ ಜಗತ್ತಿನಲ್ಲೆಲ್ಲ ಅನ್ಸರ್ಟಿನಿಟಿ ಇರೋದ್ರಿಂದ ಎಲ್ಲರ ಕಣ್ಣು ಗೋಲ್ಡ್ ಚಿನ್ನದ ಮೇಲೆ ಬಿದ್ದಿದೆ. ಗೋಲ್ಡ್ ಮಾರ್ಕೆಟ್ಸ್ ನಲ್ಲಿ ಬೆಲೆಗಳು ರಾಕೆಟ್ ತರ ಏರ್ತಾ ಇದೆ. ಜನರು ಡಾಲರ್ ಮೇಲೆ ನಂಬಿಕೆ ಕಳ್ಕೊಳ್ತಿರೋದ್ರಿಂದ ಚಿನ್ನ ಎಲ್ರಿಗೂ ಕೂಡ ಸುರಕ್ಷಿತ ತಾಣ ತರ ಕಾಣ್ತಿದೆ. ಇಂಟರ್ನ್ಯಾಷನಲ್ ಗೋಲ್ಡ್ ಪ್ರೈಸಸ್ ಅನ್ನ ನಾವು ನೋಡಿದಾಗ $3,350 ಪ್ರತಿ ಔನ್ಸ್ ಅಲ್ಲಿದೆ, ಅಂದ್ರೆ ಸುಮಾರು $9,000 ಪ್ರತಿ ಗ್ರಾಮ್ ಅಂತ. ಇದನ್ನ ದಾಟಿ ಆಲ್ ಟೈಮ್ ಹೈ ಅನ್ನ ತಲುಪಿದೆ ನೋಡಿ. ಅಷ್ಟೇ ಅಲ್ಲ, ಇತ್ತೀಚೆಗೆ S&P 500 ಗಿಂತ ಜಾಸ್ತಿ ರಿಟರ್ನ್ಸ್ ಕೊಟ್ಟಿದೆ ಗೊತ್ತಾ. ನಮ್ಮ ದೇಶದಲ್ಲೂ ಅದೇ ಕತೆ. ಡೊಮೆಸ್ಟಿಕ್ ಗೋಲ್ಡ್ ಪ್ರೈಸಸ್ ಈ ವರ್ಷ ಅಂದ್ರೆ 2025 23% ಏರಿ 10 ಗ್ರಾಮ್ಗೆ $93,000 ದಾಟಿದೆ. ಆದ್ರೆ ಚಿನ್ನ ನಮ್ಗೆ ಬರೀ ಇನ್ವೆಸ್ಟ್ಮೆಂಟ್ ಅಥವಾ ಅಸೆಟ್ ಕ್ಲಾಸ್ ಅಲ್ಲ, ನಾವು ಜಗತ್ನಲ್ಲೇ ಅತಿ ಹೆಚ್ಚು ಚಿನ್ನ ಬಳಸೋರು. ಹಾಗಾದ್ರೆ ಇಷ್ಟು ಬೆಲೆ ಏರ್ದಾಗ ಭಾರತೀಯರು ಏನ್ ಮಾಡ್ತಿದ್ದಾರೆ? ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ರಿಪೋರ್ಟ್ ಪ್ರಕಾರ ಕೆಲವು ಮುಖ್ಯ ವಿಷಯಗಳನ್ನ ನಾವು ತಿಳ್ಕೊಳ್ಳೇಬೇಕು. ಜ್ಯುವೆಲರಿ ಚಿನ್ನದ ರೇಟ್ ಜಾಸ್ತಿ ಅಂದ್ರೆ ಸ್ಕೈ ಹೈ ಪ್ರೈಸಸ್ ಆಗಿರೋದ್ರಿಂದ ಗೋಲ್ಡ್ ಜ್ಯುವೆಲರಿ ತಗೊಳ್ಳೋದು ಕಷ್ಟ ಆಗಿದೆ. ಜನ ಈಗ ಆಭರಣ ಕಮ್ಮಿ ತಗೊಳ್ತಿದ್ದಾರೆ. ಈಗ ಮದ್ವೆ ತರ ತುಂಬಾ ಅಗತ್ಯ ಇದ್ರೆ ಮಾತ್ರ ಚಿನ್ನನ ಪರ್ಚೇಸ್ ಮಾಡೋದು, ಸುಮ್ನೆ ತಗೊಳ್ಳೋದನ್ನ ಕಮ್ಮಿ ಆಗಿದೆ. ಬದಲು ಹಳೆ ಒಡವೆನ ಕೊಟ್ಟು ಹೊಸ ಒಡವೆ ತಗೊಳ್ಳೋದು ಜಾಸ್ತಿ ಆಗ್ತಿದೆ ಅಂತ. ಸುಮಾರು 40 to 45% ಪರ್ಚೇಸ್ ಅನ್ನ ಮಾಡ್ತಿದ್ದಾರೆ. ಈಗ ಎಕ್ಸ್ಚೇಂಜ್ ಮೂಲಕನೇ ಇದನ್ನ ಮಾಡ್ತಿರೋದು. ಇನ್ವೆಸ್ಟರ್ಸ್ ಇಲ್ಲಿ ಕತೆ ಉಲ್ಟಾ. ಬೇರೆ ದೇಶದವರು ಚಿನ್ನ ತಗೊಳ್ತಿದ್ರೆ ನಮ್ಮ ಇನ್ವೆಸ್ಟರ್ಸ್ ಗೋಲ್ಡ್ ETFs ಇದನ್ನ ಮಾರ್ಕೊಂಡು ಪ್ರಾಫಿಟ್ ಬುಕ್ ಮಾಡ್ತಿದ್ದಾರೆ. ಟ್ರಂಪಿಯನ್ ಅನ್ಸರ್ಟಿನಿಟಿ ಬಗ್ಗೆ ಬೇರೆಯವರು ಹೆದರಿದ್ರೆ ನಾವು ಲಾಭ ನೋಡ್ತಿದೀವಿ ಅಂತ ನಮ್ಗಿಲ್ಲ ಅನ್ಸತ್ತೆ ನೋಡಿ. ನಮ್ಮ RBI ಕೂಡ ಮೊದಲೆಲ್ಲ ತುಂಬಾ ಚಿನ್ನನ ಪರ್ಚೇಸ್ ಮಾಡ್ತಿತ್ತು. ಕಳೆದ ವರ್ಷ ನಮ್ಮ ಒಂದು ಫಾರೆಕ್ಸ್ ರಿಸರ್ವ್ ನಲ್ಲಿ ಚಿನ್ನದ ಪಾಲು 4% ಹೆಚ್ಚಾಗಿತ್ತು. ಆದ್ರೆ ಈಗ ರೇಟ್ ಜಾಸ್ತಿ ಆಗ್ತಿರೋದ್ರಿಂದ ಅವರು ಖರೀದಿ ಸ್ಪೀಡ್ ಅನ್ನ ಕಮ್ಮಿ ಮಾಡ್ತಿದ್ದಾರೆ. ಫೆಬ್ರವರಿಯಲ್ಲಿ ಈ ಒಂದು ಪೂರ್ತಿಯಾಗಿ ನಿಲ್ಲಿಸಿ ಮಾರ್ಚ್ 2025 ಕೇವಲ 0.6 ಟನ್ಸ್ ಮಾತ್ರ ತಗೊಂಡಿದ್ದಾರೆ. ಮೊದಲ ತಿಂಗಳ ಆವರೇಜ್ ನೋಡಿದಾಗ 6.6 ಟನ್ಸ್ ಇತ್ತು. ಒಟ್ಟಲ್ಲಿ ಚಿನ್ನದ ಬೆಲೆ ಏರಿಕೆ ನಮ್ಮ ಜನರ ಪರ್ಚೇಸ್ ನಲ್ಲಿ ಪರಿಣಾಮ ಬೀಳ್ತಿದೆ. ಆದ್ರೆ ಇನ್ವೆಸ್ಟರ್ಸ್ ಇದನ್ನ ಲಾಭ ಮಾಡ್ಕೊಳ್ಳೋದಕ್ಕೆ ಬಳಸ್ತಿದ್ದಾರೆ. RBI ಕೂಡ ಸದ್ಯಕ್ಕೆ ಈ ಪರ್ಚೇಸ್ ಅನ್ನ ಕಡಿಮೆ ಮಾಡಿದೆ. ಇವತ್ತಿನ ಟಿಡ್ಬಿಟ್ಸ್ ಏನು ಅಂತ ನೋಡ್ಕೊಂಬರೋಣ. ನಂಬರ್ 1, ಯಾವುದೇ ಫೈನಾನ್ಷಿಯಲ್ ಇಯರ್ ನಲ್ಲಿ ಇದೇ ಮೊದಲ ಬಾರಿಗೆ ಸ್ಮಾರ್ಟ್ ಫೋನ್ಸ್ ಭಾರತದ ಒಂದು ಎಕ್ಸ್ಪೋರ್ಟ್ ಕಮಾಡಿಟಿ ಆಗಿದೆ. ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಪ್ರಕಾರ ಏಪ್ರಿಲ್ 2024ರಿಂದ ಜನವರಿ 2025ರವರೆಗೆ ಈ ಒಂದು $18.31 ಬಿಲಿಯನ್ ಮೌಲ್ಯದ ಶಿಪ್ಮೆಂಟ್ಸ್ ಆಗಿದೆ ಅಂತ. ಇದು ಕಳೆದ ವರ್ಷ ಅವಧಿಯಲ್ಲಿ ನಾವು ನೋಡಿದಾಗ $11.83 ಬಿಲಿಯನ್ ಗೆ ಹೋಲಿಸಿದ್ರೆ 54.7% ಏರಿಕೆಯಾಗಿದೆ. ಇದು $16.04 ಬಿಲಿಯನ್ ನಷ್ಟಿದ್ದ ಆಟೋಮೋಟಿವ್ ಡೀಸೆಲ್ ಫ್ಯೂಲ್
ಫ್ಯೂಯಲ್ ರಫ್ತನ್ನ ಹಿಂದಕ್ಕಿಕ್ಕಿದೆ. ಇದಕ್ಕೆ ಪ್ರಮುಖ ಕಾರಣ ಏನ್ ಗೊತ್ತಾ? ಆಪಲ್ ಭಾರತದಿಂದ ಯುಎಸ್ಗೆ ಐಫೋನ್ ಶಿಪ್ಮೆಂಟ್ಸ್ ಅನ್ನ ಕೇವಲ ಜನವರಿ 2025 ಒಂದರಲ್ಲೇ ಅಂದ್ರೆ ವರ್ಷದಿಂದ ವರ್ಷಕ್ಕೆ 208% ರಷ್ಟು ಏರ್ಸಿರೋದು ಅಂತ. $1.63 ಬಿಲಿಯನ್ ತಲುಪಿದೆ ಅಂತ. ಒಟ್ಟಾರೆಯಾಗಿ ನಾವು ನೋಡೋದಾದ್ರೆ 10MFI 25 ನಲ್ಲಿ ಯುಎಸ್ಗೆ ಸ್ಮಾರ್ಟ್ ಫೋನ್ ಎಕ್ಸ್ಪೋರ್ಟ್ಸ್ $6.6 ಬಿಲಿಯನ್ ತಲುಪಿದೆ ಅಂತ. ಇದು ಹಿಂದಿನ ವರ್ಷಕ್ಕಿಂತ 64% ಹೆಚ್ಚಾಗಿದೆ. ಈ ಸೆಕ್ಟರ್ FY19 ರಲ್ಲಿ 23ನೇ ಹಾಗೂ FY24 ನಲ್ಲಿ 4ನೇ ರ್ಯಾಂಕ್ ನಲ್ಲಿತ್ತು. ಇನ್ನು ಪ್ರಿಲಿಮಿನರಿ ಎಸ್ಟಿಮೇಟ್ಸ್ ಪ್ರಕಾರ FY25 ನಲ್ಲಿ ಸ್ಮಾರ್ಟ್ ಫೋನ್ ಎಕ್ಸ್ಪೋರ್ಟ್ಸ್ 2 ಲಕ್ಷ ಕೋಟಿ ತಲುಪಬಹುದು. ಇದರಲ್ಲಿ ಐಫೋನ್ಸ್ ಪಾಲು ಸುಮಾರು 1.5 ಲ್ಯಾಕ್ಸ್ ಕ್ರೋರ್ ಇರುತ್ತೆ ಅಂತ. ಇನ್ನು ಬದಲಾವಣೆ ನಾವು ನೋಡಿದಾಗ 2021ರ ನಂತರ ಆಪಲ್ ತನ್ನ ಪ್ರೊಡಕ್ಷನ್ ಅನ್ನ ಭಾರತಕ್ಕೆ ಮೂವ್ ಮಾಡಿದ್ದು ಮತ್ತೆ PLI ಸ್ಕೀಮ್ ನಲ್ಲಿ ಭಾಗವಹಿಸಿದ್ದು ಕಾರಣವಾಗಿದೆ. ಇದು 1.3 ಮಿಲಿಯನ್ ಜಾಬ್ಸ್ ಅನ್ನ ಸೃಷ್ಟಿಸಿಕೊಟ್ಟಿದೆ. ಹಾಗೇನೆ ಇಂಡಸ್ಟ್ರಿ ಸೋರ್ಸ್ ಸಹ ಇದ್ರ ಬಗ್ಗೆ ತುಂಬಾ ಪಾಸಿಟಿವ್ ಮೂವ್ ಅನ್ನ ಕೊಟ್ಟಿದೆ. ಎರಡನೇದು, NTPC ಲಿಮಿಟೆಡ್ ತಾನು ಕಳೆದ 2 ವರ್ಷಗಳಲ್ಲಿ ನೀಡಿದ್ದ ಟೆಂಡರ್ಸ್ ನಿಂದ ಮಾರಾಟವಾಗಲಿದ್ದ ಒಂದು 15 ಗಿಗಾವಾಟ್ ರಿನ್ಯೂವಬಲ್ ಎನರ್ಜಿಯನ್ನ ಪರ್ಚೇಸ್ ಮಾಡಬೇಕು ಅಂತ ನಿರ್ಧರಿಸಿದೆ. ಹಾಗೆಯೇ ರಿನ್ಯೂವಬಲ್ ಎನರ್ಜಿ ಇಂಪ್ಲಿಮೆಂಟೇಷನ್ ಏಜೆನ್ಸಿಗಾಗಿ ಕಾರ್ಯನಿರ್ವಹಿಸುತ್ತಿರೋ NTPC 25 ಗಿಗಾವಾಟ್ಗೆ ಟೆಂಡರ್ಸ್ ಅನ್ನ ಕರೆತಗೊಂಡ್ಬಂದ್ಕೊಟ್ಟಿತ್ತು. ಅದರಲ್ಲಿ 60%ಗೆ ಈ ಖರೀದಿದಾರರು ಸಿಕ್ಕಿಲ್ಲ. ಕಾರಣ ರಾಜ್ಯಗಳು ಪವರ್ ಪರ್ಚೇಸ್ ಅಗ್ರಿಮೆಂಟ್ ಸಹಿ ಹಾಕಲು ನಿರಾಕರಿಸಿದ್ದಾರೆ ಅಂತ. ಈ ಸಮಸ್ಯೆನ ನೋಡಿದಾಗ ಇಡೀ ಸೆಕ್ಟರ್ ನಲ್ಲಿ SECI ಅಂತ ಏನ್ ಕರಿತೀವಿ, NHPC ಮತ್ತು SJVN ನಂತಹ ಏಜೆನ್ಸೀಸ್ಗಳ ಒಟ್ಟು 40 ಗಿಗಾವಾಟ್ ರೀಕೆಪಾಸಿಟಿಗೆ ಪವರ್ ಸೇಲ್ ಅಗ್ರಿಮೆಂಟ್ಸ್ ಇಲ್ಲ ಅಂತ. ಈ ಪೆಂಡಿಂಗ್ ಕೆಪಾಸಿಟಿಯಲ್ಲಿ NTPC ಮತ್ತೆ SECI ತಲಾ 12 ಗಿಗಾವಾಟ್ ಅನ್ನ ಹೊಂದಿದ್ದಾರೆ. ಇನ್ನು NHPC ಮತ್ತೆ SJVN ತಲಾ 8 ಗಿಗಾವಾಟ್ಸ್ ಅನ್ನ ಹೊಂದಿದೆ. ಇನ್ನು NTPC ಮಾರಾಟವಾಗದ ಪವರ್ ಅನ್ನ ಪ್ರತಿ ಯೂನಿಟ್ಗೆ 2.8 ರೇಟ್ಸ್ ಅಲ್ಲಿ ಪ್ರೊಕ್ಯೂರ್ ಮಾಡಬೇಕು ಅಂತ ಯೋಜನೆ ಮಾಡ್ತಿದೆ. ಸಾಮಾನ್ಯವಾಗಿ ಟ್ರೇಡಿಂಗ್ ಮಾರ್ಜಿನ್ ಆದ ಪ್ರತಿ ಯೂನಿಟ್ಗೆ 0.07 ರುಪೀಸ್ ಅನ್ನ ಬಿಟ್ಕೊಡಲಾಗ್ತಿದೆ. ಈ ಯುಟಿಲಿಟಿ ಪವರ್ ಅನ್ನ ಮರ್ಚೆಂಟ್ ಮಾರ್ಕೆಟ್ಸ್ ಮೂಲಕ ಕಮರ್ಷಿಯಲ್ ಅಂಡ್ ಇಂಡಸ್ಟ್ರಿಯಲ್ ಬಳಕೆದಾರರಿಗೆ ಅಥವಾ ಸ್ಟೋರೇಜ್ ಬೆಂಬಲಿತ ಡಿಸ್ಪ್ಯಾಚಬಲ್ ಎನರ್ಜಿ ಸೊಲ್ಯೂಷನ್ಸ್ ನ ಭಾಗವಾಗಿ ಮಾರಾಟ ಮಾಡುವಂತಹ ನಿರೀಕ್ಷೆನೂ ಕೂಡ ಇಟ್ಕೊಂಡಿದ್ದಾರೆ. ಕೊನೆಯ ಟಿಡ್ಬಿಟ್ಸ್, ಭಾರತದ ಗವರ್ಮೆಂಟ್ ವೇರ್ ಹೌಸಸ್ ನಲ್ಲಿ ಈ ಗೋಧಿ ದಾಸ್ತಾನು ಅಂದ್ರೆ ವೀಟ್ ಸ್ಟಾಕ್ಸ್ ನೋಡಿದಾಗ ಏಪ್ರಿಲ್ 1, 2025ರ ಹೊತ್ತಿಗೆ ವರ್ಷದಿಂದ ವರ್ಷಕ್ಕೆ 57% ರಷ್ಟು ಏರ್ಕೊಂಡಿದೆ ಅಂತ. 11.8 ಮಿಲಿಯನ್ ಮೆಟ್ರಿಕ್ ಟನ್ಸ್ಗೆ ತಲುಪಿದೆ. ಇದು 3 ವರ್ಷಗಳ ಗರಿಷ್ಠ ಮಟ್ಟವಾಗಿದ್ದು ಸರ್ಕಾರದ ಬಫರ್ ಟಾರ್ಗೆಟ್ ಆದ 7.46 ಮಿಲಿಯನ್ ಟನ್ಸ್ಗಳಿಗಿಂತ ಸುಲಭವಾಗಿ ಹೆಚ್ಚಾಗಿದೆ. ಈ ಏರಿಕೆ ನೋಡಿದಾಗ ಹೊಸ ಬೆಳೆ ವರ್ಷದ ಆರಂಭದಲ್ಲಿ ಬಂದಿದ್ದು ಈ ಒಂದು ಡೊಮೆಸ್ಟಿಕ್ ಸಪ್ಲೈ ಮತ್ತೆ ಬೆಲೆ ಏರಿಕೆ ಬಗ್ಗೆನೂ ಕೂಡ ಹಿಂದಿನ ಕಳವಳಿಗಳಿಗೆ ಸಮಾಧಾನ ಕೊಟ್ಟಿದೆ. ಇನ್ನು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಕಳೆದ ವರ್ಷ ತನ್ನ ಒಂದು ವೀಟ್ ಪ್ರೊಕ್ಯೂರ್ಮೆಂಟ್ ಟಾರ್ಗೆಟ್ ನ ನೋಡಿದಾಗ 32 ಮಿಲಿಯನ್ ಟನ್ಗಳ ಗುರಿಯನ್ನು ಕೂಡ ತಲುಪಿದೆ. 26.6 ಮಿಲಿಯನ್ ಟನ್ಗಳನ್ನ ಸಂಗ್ರಹಣೆ ಮಾಡಿಕೊಂಡಿದ್ದು ಅದು ಈಗ 2025 ಅಲ್ಲಿ 31 ಮಿಲಿಯನ್ ಟನ್ಗಳನ್ನ ಪ್ರೊಕ್ಯೂರ್ ಮಾಡುವ ಗುರಿಯನ್ನ ಹೊಂದ್ಕೊಂಡಿದೆ ಅಂತ. ಇದೇ ವೇಳೆ ಅಕ್ಕಿನ ಸಂಗ್ರಹಣೆ ಮಾಡಿಕೊಳ್ಳೋದು ಸೇರ್ಕೊಂಡಂತೆ ದಾಖಲೆನ ನಾವು ನೋಡಿದಾಗ 63.09 ಮಿಲಿಯನ್ ಟನ್ಗಳಷ್ಟು ತಲುಪಿದೆ. ಇದು ಬಫರ್ ನಾರ್ಮ್ ಆದ 13.6 ಮಿಲಿಯನ್ ಟನ್ಗಳಿಂದ ಬಹಳ ಹೆಚ್ಚಾಗಿದೆ ಅಂತ. ಗೋಧಿ ಮತ್ತೆ ಅಕ್ಕಿ ಎರಡರಲ್ಲೂ ಕೂಡ ಇರೋ ಈ ಸಿಗ್ನಿಫಿಕೆಂಟ್ ಸರ್ಪ್ಲಸ್ ಅನ್ನ ಮುಂಬರುವ ತಿಂಗಳುಗಳಲ್ಲಿ ಪೂರೈಕೆ ಮತ್ತೆ ಬೆಲೆಗಳನ್ನ ಮ್ಯಾನೇಜ್ ಮಾಡಬೇಕಾದ್ರೆ ಸರ್ಕಾರ ಹೆಚ್ಚಿನ ಫ್ಲೆಕ್ಸಿಬಿಲಿಟಿನೂ ಕೂಡ ಕೊಡುತ್ತೆ. ಸ್ನೇಹಿತರೆ, ಇದು ಇವತ್ತಿನ ಝೀರೋದ ಮಾರ್ಕೆಟ್ಸ್ನ ದ ಡೈಲಿ ಬ್ರೀಫ್ನ ಅಪ್ಡೇಟ್. ನಿಮ್ಮೆಲ್ರಿಗೂ ಸಹ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್.